ಹಲೋ ಸರ್, ಇದು ನಿಮ್ ಶೋ ನಡೀತಾ ಇದೆಯಲ್ಲ? ಓ ಓ ಹಾ ಸರ್, ಅದು ನೋಡಿ ತುಂಬಾ ಖುಷಿ ಆಯ್ತು. ಇದೇ ಪ್ರಾಬ್ಲಮ್ ನಮ್ಮ ಅಜ್ಜಿಗಿದೆ ಮನೆಯಲ್ಲಿ. ಓಹೋ, ಸೊ ಅದಕ್ಕಾಗಿ ನಿಮ್ ಕರೆ ಮಾಡಿದ್ದೀನಿ ಸರ್. ಕೇಳಿ ಡಾಕ್ಟರ್ ಕೇಳಿ, ನಿಮ್ಮ ಸಂದೇಹ ಏನಿದ್ರು, ಡೌಟ್ ಏನಿದ್ರು ಪರಿಹಾರ ಮಾಡ್ಕೊಳ್ಳಿ. ಕೇಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿವೇದಿತಾ ಅವರೇ ನಮಸ್ತೆ. ನಮಸ್ಕಾರ ಡಾಕ್ಟರ್. ಹೇಳಿ ಏನ್ ಸಮಸ್ಯೆ ಆಗಿತ್ತು? ಡಾಕ್ಟರ್, ನಮ್ಮ ಅಜ್ಜಿಗೆ ಡಯಾಬಿಟಿಸ್ ಇದೆ. ಓಕೆ. 12 ವರ್ಷದಿಂದ ಅದು ಪ್ರಾಬ್ಲಮ್ ಇದೆ ನಮ್ಮ ಅಜ್ಜಿಗೆ. ಓಕೆ ಮಾ. ಹಂಗೆ ಇದು ಡಯಾಲಿಸಿಸ್ ಕೂಡ ಇದೆ. ವೀಕ್ಲಿ 2 times ಚೆಕ್ ಮಾಡ್ತಾ ಇದ್ದಾರೆ ಅದು ಕೂಡ. ಓಕೆ ಮಾ. ಸೊ ಡಯಾಲಿಸಿಸ್ ಕೂಡ ಮಾಡಿಸ್ತಾ ಇದಾರೆ ಅಂದ್ರೆ ಕಿಡ್ನಿ ಫಂಕ್ಷನ್ ಕೂಡ ಇಲ್ಲಿ ಹಾಳಾಗ್ತಾ ಇದೆ. ಕಿಡ್ನಿ ಫೇಲ್ಯೂರ್ ಅನ್ನೋ ಒಂದು ಕಂಡೀಷನ್ ಅಲ್ಲಿ ಡಯಾಲಿಸಿಸ್ ಅನ್ನೋ ಒಂದು ಕಂಡೀಷನ್ ನೋಡ್ತಾ ಇರೋದು ಮಾ. 12 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಇನ್ಸುಲಿನ್ ತಗೋತಾ ಇದಾರ, ಮಾತ್ರೆಗಳು ತಗೋತಾ ಇದಾರಮ್ಮ? ಮಾತ್ರೆಗಳು ತಗೊಂತಿದ್ದಾರೆ ಡಾಕ್ಟರ್. ಓಕೆ ಮಾ. ಸೊ ಒಂದು ನೋಡಿ, ಈ ಒಂದು ಡಯಾಬಿಟಿಸ್ ಅಲ್ಲಿ ಕಿಡ್ನಿ ಫಂಕ್ಷನ್ ಕೂಡ ಕಳ್ಕೊಳ್ಳೋ ಒಂದು ಸ್ಥಿತಿನೇ ನಾವು ಡಯಾಬೆಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ. ಆ ಒಂದು ಕಂಡೀಷನ್ ಅಲ್ಲೇ ಈ ತರ ಸಮಸ್ಯೆ ಕೂಡ ಎದುರಿಸ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಸೊ ಒಂದು 10 ವರ್ಷದ ಕೆಳಗಡೆ ನೋಡಿದಾಗ ಡಯಾಬಿಟಿಸ್ ಬಂದಿದೆ ಅಂದಾಗ ಡಯಾಬಿಟಿಸ್ ಅನ್ನೋದೊಂದೇ ಇರ್ತಿತ್ತು. ಆದ್ರೆ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಅದ್ರ ಮೂಲಕ ಬೇರೆ ಒಂದು ಆರ್ಗನ್ಸ್ ಗಳ ಸಮಸ್ಯೆ ಕೂಡ ಅಷ್ಟೇ ಕಾಮನ್ ಆಗಿ ನೋಡ್ತಾ ಇದೀವಮ್ಮ. ಆ ಒಂದು ಕಾಮನ್ ಆಗಿ ನೋಡ್ತಕ್ಕಂಥ ಒಂದು ಸಮಸ್ಯೆಯಲ್ಲೇ ಈ ಒಂದು ಡಯಾಬೆಟಿಕ್ ನೆಫ್ರೋಪತಿ ಅನ್ನೋದು ಕೂಡ ನೋಡ್ತಾ ಇದೀವಿ. ಸೊ ಒಂದ್ಸಲ ಕಿಡ್ನಿ ಫಂಕ್ಷನ್ ಅದು ಕಂಪ್ಲೀಟ್ ಲಾಸ್ ಆಗಿದೆ, ಕಿಡ್ನಿ ಫೇಲಿಯರ್ ಅನ್ನೋ ಕಂಡೀಷನ್ ಗೆ ರೀಚ್ ಆಗಿದೆ ಅಂದಾಗ ಈ ಒಂದು ಡಯಾಲಿಸಿಸ್ ನ ಮೊರೆ ಹೋಗ್ತಾ ಇರೋದು ಪೇಷಂಟ್ಸ್ ಗಳಲ್ಲಿ ನೋಡ್ತಾ ಇದೀವಿ. ಸೊ ಈ ಒಂದು ಕಂಡೀಷನ್ ಬರೋದಕ್ಕೆ ಮುಖ್ಯ ಕಾರಣನೇ ಡಯಾಬಿಟಿಸ್ ನ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನೋದು ಯಾವಾಗ ಪಡ್ಕೊಳ್ತಾ ಇಲ್ಲ, ಈ ರೀತಿ ಡಯಾಬಿಟಿಸ್ ಇಂದ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾ ಇರೋದು ನೋಡ್ತಾ ಇದೀವಿ. ಸೊ ಈಗ್ಲೂ ಒಂದು ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ಬೋದು ಅಮ್ಮ. ಹಾಗಂತ ಡಯಾಲಿಸಿಸ್ ನ ಕಂಪ್ಲೀಟ್ ನಿಲ್ಸೋದಕ್ಕೂ ಇಲ್ಲಿ ಸಾಧ್ಯ ಆಗೋದಿಲ್ಲ. ವಾರದಲ್ಲಿ 2 ಸಲ ಮಾಡಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಆ ಒಂದು ಗ್ಯಾಪ್ ಏನಿದೆ, ಇಂಟರ್ವಲ್ ಅನ್ನೋದೇನಿದೆ, ಅದನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಬರ್ಬೋದು. ಅಂದ್ರೆ ವಾರದಲ್ಲಿ 2 ಸಲ ಇರೋದನ್ನ ವೀಕ್ಲಿ ಒನ್ಸ್ ಮಾಡೋದಾಗಿರ್ಬೋದು, ಅಥವಾ ಅದನ್ನೇ ಇಂಪ್ರೂವ್ ಮಾಡ್ತಾ ಬಂದ್ಬಿಟ್ಟು 15 ದಿವಸದಲ್ಲಿ 1 ಸಲ ಡಯಾಲಿಸಿಸ್ ಮೊರೆ ಹೋಗೋದಾಗಿರ್ಬೋದು. ಪ್ಲಸ್ ಈ ಒಂದು ಕಿಡ್ನಿ ಸಮಸ್ಯೆ ಮೂಲಕ ಬೇರೆ ಏನು ಕಾಂಪ್ಲಿಕೇಶನ್ಸ್ ಬರೋದಿದೆ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೂ ಕೂಡ ಇಲ್ಲಿ ಹೆಲ್ಪ್ ಮಾಡ್ಬೋದು. ಹಾಗಾಗಿ 1 ಸಲ ಬಂದು ಭೇಟಿಯಾಗಿ ರಿಪೋರ್ಟ್ಸ್ ಏನೆಲ್ಲ ಮಾಡಿಸಿದ್ದಾರೆ ಆ ರಿಪೋರ್ಟ್ ಜೊತೆಗೆ ಬಂದಲ್ಲಿ ಆ ಒಂದು ಸಮಸ್ಯೆನ ಕರೆಕ್ಟ್ ಯಾವ ಒಂದು ಹಂತದಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಅಂತ ತಿಳಿಸಬಹುದು ನೋಡಿ. ಹಲೋಮಾ. ಹಲೋ. ಇವಾಗ ಸಂದೇಹ ಸ್ವಲ್ಪ ಪರಿಹಾರ ಆಗಿದೆಯಾ? ಹಾ ಸರ್, ಆಗಿದೆ. ನೆಮ್ಮದಿ ಸಿಕ್ಕಿದೆಯಲ್ಲ? ಹಾ ಸರ್, ಆ ಸಿಕ್ಕಿದೆ. ಸಂದೇಹ ಪರಿಹಾರ ಮಾಡಿದಾರಲ್ಲ, ಅದಕ್ಕೆ ದಾರಿ ಹೇಳಿದಾರಲ್ಲ, ಆ ದಾರಿಯಲ್ಲಿ ನಡೀರಿ ಅಂತ ಹೇಳಿ. ಓಕೆ ಸರ್, ನಮಸ್ಕಾರಮ್ಮ. ಥ್ಯಾಂಕ್ ಯು ಸರ್. ಅದು ನಿಜವಾಗ್ಲು ಇದ್ರ ಬಗ್ಗೆ ನೀವು ಸ್ವಲ್ಪ ಚೆನ್ನಾಗಿ ತಿಳಿಸ್ಕೊಟ್ರೆ ಅನೇಕ ಜನ ಸಾವಿರಾರು ಜನ ಅವರು ಮಾನಸಿಕವಾಗಿ ಅವ್ರು ಇವಾಗ ಏನ್ ಒದ್ದಾಡ್ತಾ ಇದ್ದಾರೆ, ನನಗೆ ಡಯಾಬಿಟಿಸ್ ಇದೆ, ಇಂಜೆಕ್ಷನ್ ತಗೋತಿದ್ದೀನಿ, ಅದು ಇದು ಎಲ್ಲ, ಅದೆಲ್ಲದಿಂದ ಹೊರಬಂದಾಗ ಬಹುಶಃ ಅವ್ರಿಗೆ ಇನ್ನೊಂದು ಹೊಸ ಜೀವನ ಶುರು ಆಗುತ್ತೆ. ಆ ಹೊಸ ಸಂತೋಷದ ಜೀವನ ಶುರು ಆಗುತ್ತೆ. ಅದನ್ನ ಸರಿಯಾಗಿ ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನ ದಯವಿಟ್ಟು ಅರ್ಥ ಮಾಡಿಸ್ಬೇಕು ಅಂತ ಕೇಳ್ತೀನಿ. ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅನ್ನೋದು ನೋಡೋದಾಗಿದ್ರೆ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಈಗ ನ್ಯಾನೋ ಅಂದ್ರೆ ಮೈನ್ಯೂಟ್ ಅಂತ ಹೇಳ್ತೀವಿ, ಅಂದ್ರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಅನ್ನೋದು ಇಲ್ಲದೆ ಇಂಡಿವಿಜುವಲ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುವಂತ ಒಂದಿಷ್ಟು ಮಾತ್ರೆಗಳು ಅಂತ ಹೇಳ್ತೀವಿ. ಈಗ ಒಬ್ರಿದ್ದಂಗೆ ಇನ್ನೊಬ್ರಿರಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಅವರ ಒಂದು ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಒಂದು ಮೆಡಿಕೇಶನ್ ಅದು ಕೊಟ್ಟಾಗ ಅವರ ದೇಹದಲ್ಲಿ ನಡೀತಕ್ಕಂಥ ಈ ಒಂದು ಮೆಟಬಾಲಿಸಮ್ ಅಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಅದನ್ನ ಸರಿಪಡಿಸೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಒಂದು ಟ್ರೀಟ್ಮೆಂಟ್ ನಮ್ಮ ಈ ಒಂದು ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಅನ್ನೋದು ಒಂದು. ಎರಡನೇದಾಗಿ ಬಂದ್ಬಿಟ್ಟು ಈ ಒಂದು ಪೇಷಂಟ್ಸ್ ಗಳಲ್ಲಿ ಕಾಂಪ್ಲಿಕೇಶನ್ಸ್ ಅನ್ನೋದು ನಾನು ಹೇಳ್ತಾ ಇದ್ದೆ. ಯಾವಾಗ ಈ ಒಂದು ಕಾಯಿಲೆ ಬಂದಿದೆ ಅಂತ ನಮ್ಗೆ ಗೊತ್ತಾಗೋದು ಕೂಡ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ಕಾಯಿಲೆ ಬಂದು 6 ತಿಂಗಳ ವರ್ಷ ಆಗಿರುತ್ತೆ, ಆದ್ರೂ ಯಾವುದೇ ರೀತಿ ರಕ್ತ ಪರೀಕ್ಷೆ ಮಾಡಿರೋದಿಲ್ಲ, ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡಿರ್ತಾರೆ. ಒಂದೇ ಸಲ ಯಾವಾಗ ಮೇಲ್ಗಡೆ ಸಮಸ್ಯೆಗಳು ಕಾಡಕ್ ಶುರು ಆಗ್ಬಿಡುತ್ತೆ, ಸೊ ಕಾಯಿಲೆ ಅನ್ನೋದು ತುಂಬಾನೇ ಬೆಳ್ಕೊಂಡಿರೋದು ಕೂಡ ನೋಡ್ತಾ ಇರ್ತೀವಿ. ಸೊ ಆ ರೀತಿ ಕಾಯಿಲೆನ ನಾವು ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬೇಕು, ಅದರದೇ ಆದ ಒಂದಿಷ್ಟು ಲಕ್ಷಣಗಳನ್ನ ನಾವು ತಿಳ್ಕೋಬೇಕು ಅಂದಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಯಾಬಿಟಿಸ್ ಅಲ್ಲಿ 3 Ps ಅಂತ ಹೇಳ್ತೀವಿ. ಸೊ ಒಂದು ಪಾಲಿಯೂರಿಯಾ ಅಂತ ಹೇಳ್ತೀವಿ, ಅಂದ್ರೆ ಈಗ ಯೂರಿನ್ ಅನ್ನೋದು ರಿಪೀಟೆಡ್ ಆಗಿ ಪಾಸ್ ಮಾಡುವಂತದ್ದು. ಎಷ್ಟೋ ಜನ ಪೇಷಂಟ್ ಕಂಪ್ಲೇಂಟ್ ಮಾಡ್ತಿರ್ತಾರೆ, ರಾತ್ರಿ ಮಲಗಿದಾಗ 2 ಸಲ 3 ಸಲ ಎದ್ಬಿಟ್ಟು ನಾನು ಯೂರಿನ್ ಪಾಸ್ ಮಾಡ್ಲೇಬೇಕಾಗುತ್ತೆ. ಸೊ ಆ ಒಂದು ಕಂಡೀಷನ್ ನೋಡ್ತಾ ಇದೀವಿ ಪೇಷಂಟ್ ಅಲ್ಲಿ. ಎರಡನೇ P ಅನ್ನೋದು ಬಂದ್ಬಿಟ್ಟು ಪಾಲಿಫೇಜಿಯಾ ಅಂತ ಹೇಳ್ತೀವಿ, ಅಂದ್ರೆ ಹಸಿವೆ ಅನ್ನೋದು ಜಾಸ್ತಿ ಆಗೋದಕ್ಕೆ ಶುರು ಆಗ್ತಾ ಬರೋದು. ರಿಪೀಟೆಡ್ ಆಗಿ ಊಟ ಮಾಡಬೇಕು, ಸ್ವಲ್ಪ ಊಟ ಮಾಡಿದ್ರು ಹೊಟ್ಟೆ
ತುಂಬೋಗಿದೆ, ಮತ್ತೆ ಒಂದು 2 ಅವರ್ ಆಗುತ್ತೋ 3 ಅವರ್ ಆಗುತ್ತೋ ಇಲ್ಲೋ ಮತ್ತೆ ಹಸಿವೆ ಆಗಿದೆ ನನಗೆ, ಮತ್ತೆ ಏನಾದ್ರೂ ತಿನ್ಲೇಬೇಕು. ಆ ಒಂದು ಫುಡ್ ಅಲ್ಲಿ ವೇರಿಯೇಷನ್ ಅದು ನೋಡ್ತಾ ಇರ್ತೀವಿ. 3ನೇ ಪಿ ಅನ್ನೋದು ಬಂದ್ಬಿಟ್ಟು ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಈ ಒಂದು ಬಾಯಾರಿಕೆ ಕೂಡ ಜಾಸ್ತಿ ಆಗೋದಕ್ಕೆ ಶುರು ಆಗ್ತಾ ಇದೆ, ಅಂದ್ರೆ ಬಾಯಿ ತುಂಬಾ ಒಣಗ್ತಾ ಇದೆ. ಸೊ ಅವಾಗ ಫ್ರೀಕ್ವೆಂಟ್ ಇಂಟರ್ವಲ್ ಅಲ್ಲಿ ನಾನು ನೀರ್ ಕುಡಿಲೇಬೇಕು ಅನ್ನೋ ತರ ಕಾಡೋದಕ್ಕೆ ಶುರು ಆಗುತ್ತೆ. ಸೊ ಇದನ್ನೇ ನಾವು ಪಾಲಿಯೂರಿಯಾ, ಪಾಲಿಫೇಜಿಯಾ ಮತ್ತೆ ಪಾಲಿಡಿಪ್ಸಿಯಾ ಅಂತ ಕೂಡ ಕರಿತಾ ಇರ್ತೀವಿ. ಈ ಒಂದು 3 ಲಕ್ಷಣಗಳು ಇನಿಷಿಯಲ್ ಪೀರಿಯಡ್ ಅಲ್ಲಿ ಕಾಣಿಸುವಂತದ್ದು. ಸೊ ಈ ತರ ಒಂದು ಲಕ್ಷಣಗಳು ಕಾಣಿಸಿದ್ರು ಕೂಡ ಯಾವಾಗ ಆ ಒಂದು ಕಾಯಿಲೆಯನ್ನು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಥವಾ ಮೇಲ್ಗಡೆನೆ ಆರ್ಟಿಫಿಷಿಯಲ್ ಈ ಒಂದು ಇನ್ಸುಲಿನ್ ಮಾತ್ರೆಗಳನ್ನ ತಗೊಂಡು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಸೊ ಕಾಯಿಲೆನ ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಕಾಯಿಲೆನೂ ಕೂಡ ನಮ್ಮ ದೇಹಕ್ಕೆ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾ ಬರುತ್ತೆ. ಸೊ ಅದ್ರ ಮೂಲಕ ಆಗುವಂತ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಈ ಡಯಾಬಿಟಿಸ್ ಅಲ್ಲಿ ನೋಡೋದಾಗಿದ್ರೆ ಇನಿಷಿಯಲ್ ಪೀರಿಯಡ್ ಅಲ್ಲಿ ಒಂದು ವೀಕ್ನೆಸ್ ಇಂದ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಪೇಷಂಟ್ ಹೇಳ್ತಿರ್ತಾರೆ, ಶುಗರ್ ಬರೋಕಿನ ಮುಂಚೆ ನಾನು ತುಂಬಾ ಆಕ್ಟಿವ್ ಆಗಿದ್ದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೆ, ಇದು ಯಾವಾಗ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಕೆಲಸ ಮಾಡ್ರು ತುಂಬಾ ಸುಸ್ತಾಗುತ್ತೆ, ನನಗೆ ಯಾವ್ದೇ ರೀತಿ ಆಕ್ಟಿವ್ ಆಗಿರೋದಕ್ಕಾಗೋದಿಲ್ಲ, ಮುಂಜಾನೆ ಬೇಗ ಎದ್ದೇಳ್ಬೇಕಂದ್ರೂ ಆಗೋದಿಲ್ಲ, ಲೇಜಿನೆಸ್ ಆಗೋದು, ಜಾಸ್ತಿ ಹೊತ್ತು ಮಲ್ಕೋಬೇಕನ್ಸೋದು, ಈ ತರ ಒಂದಿಷ್ಟು ಲಕ್ಷಣಗಳು ಸಹಜವಾಗಿ ನೋಡ್ತಾ ಇದ್ದೀವಿ. ಅದು ಬಿಟ್ರೆ ಸ್ಲೋ ಆಗಿ ಮೈಕೈ ನೋವು ಹುಟ್ಕೊಳ್ಳೋದು. ಯಾವಾಗ ಈ ಒಂದು ಡಯಾಬಿಟಿಸ್ ಅನ್ನೋದು ಹುಟ್ಕೊಳ್ತಾ ಇದೆ ಅಂದ್ರೆ ಮೆಟಾಬಾಲಿಸಮ್ ಅಲ್ಲೇ ವ್ಯತ್ಯಾಸ ಆಗ್ತಾ ಇದೆ. ಈ ಒಂದು ಜೀವನ ಶೈಲಿಯಲ್ಲಿರೋ ಫಂಕ್ಷನ್ ಅಂದ್ರೆ ದೇಹದಲ್ಲಿರೋ ಮೆಟಬಾಲಿಸಮೇ ಕರೆಕ್ಟ್ ಆಗಿ ನಡೀತಾ ಇಲ್ಲ ಅಂದ್ರೆ ಎಲ್ಲ ಒಂದು ಭಾಗಕ್ಕೆ ಎಷ್ಟು ಮಟ್ಟಿಗೆ ರಕ್ತ ಸಂಚಾರ ಆಗ್ಬೇಕು, ನರಗಳು ಆಕ್ಟಿವ್ ಆಗಿ ಫಂಕ್ಷನ್ ಆಗಿರೋದಾಗ್ಬೇಕು, ಅದ್ರಲ್ಲೆಲ್ಲ ವ್ಯತ್ಯಾಸ ಆಗುತ್ತೆ. ಹಾಗಾಗಿನೇ ಈ ಒಂದು ಅರ್ಲಿಯರ್ ಪೀರಿಯಡ್ ಅಲ್ಲೇ ಮೈಕೆ ನೋವು, ಸುಸ್ತು, ಈ ತರ ಒಂದಿಷ್ಟು ಲಕ್ಷಣಗಳು ನೋಡ್ತಾ ಬರ್ತೀವಿ. ಅದಾದ್ಮೇಲೂ ಇನ್ನು ನೆಗ್ಲೆಕ್ಟ್ ಆಗ್ತಾ ಇದೆ, ಕಾಯಿಲೆನ ಮುಂದೂಡ್ತಾ ಇದೀವಿ ಅಂದ್ಮೇಲೆ ಈ ಒಂದು ಮೆಟಬಾಲಿಸಮ್ ನ ಮೂಲಕ ಈ ಒಂದು ಮೂಳೆಗಳಿಗೆ ಎಷ್ಟು ಮಟ್ಟಿಗೆ ಈ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು, ವಿಟಮಿನ್ D3 ಆಗಿರ್ಬೋದು ಸಮಯಕ್ಕೆ ಸಿಗ್ಬೇಕು, ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ಅರ್ಲಿಯರ್ ಏಜಸ್ ಅಲ್ಲೇ ಈ ಒಂದು ಆರ್ಥರೈಟಿಸ್ ಅನ್ನೋ ಸಮಸ್ಯೆ ಕೂಡ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಒಂದ್ಸಲ ಶುಗರ್ ಅನ್ನೋದು ಡಯಾಗ್ನೋಸ್ ಆಗಿದೆನಾ, ಸೊ 100ರಲ್ಲಿ 80ರಷ್ಟು ಪೇಷಂಟ್ ಗಳಲ್ಲಿ ನೋಡ್ತಾ ಇದೀವಿ ವಿದಿನ್ 5 to 6 years ಅಲ್ಲೇ ಈ ಒಂದು ಜಾಯಿಂಟ್ಸ್ ಗಳಲ್ಲಿ ಕೂಡ ನೋವು ಅನ್ನೋದು ಕಾಡ್ತಕ್ಕಂಥದ್ದು. ಸೊ ಅದಕ್ಕೂ ಕೂಡ ಮೂಲ ಕಾರಣ ಈ ಒಂದು ಮೆಟಬಾಲಿಸಮ್ ಅಂತ ಕೂಡ ತಿಳಿಸ್ತಾ ಬರ್ಬೋದು. ಅದು ಬಿಟ್ರೆ ನೆಕ್ಸ್ಟ್ ಇಫೆಕ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ಡಯಾಬೆಟಿಕ್ ನ್ಯೂರೋಪತಿ ಅಂತ ಕರಿತೀವಿ. ಅಂದ್ರೆ ಶುಗರ್ ಇಂದ ನರಗಳಲ್ಲಿ ಇಫೆಕ್ಟ್ ಆಗುವಂತದ್ದು. ಯಾವಾಗ ಶುಗರ್ ಇಂದ ನರಗಳಿಗೆ ಅದು ಇಫೆಕ್ಟ್ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ, 2 ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ನಾವು ಫೇಸ್ ಮಾಡ್ತಕ್ಕಂಥದ್ದು. ಸೊ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ವ್ಯತ್ಯಾಸ ಆಗುವಂತದ್ದು, 2ನೇದಾಗಿ ಬಂದ್ಬಿಟ್ಟು ಸೆಕ್ಷುವಲ್ ಲೈಫ್ ಅಲ್ಲಿ ಕೂಡ ವ್ಯತ್ಯಾಸ ಅನ್ನೋದು ನೋಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಯಾವಾಗ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಇಂಪೇರ್ಮೆಂಟ್ ಅನ್ನೋದು ಕಾಡೋದಕ್ಕೆ ಶುರು ಆಗ್ತಾ ಇದೆ, ಅಲ್ಲಿ ಇಫೆಕ್ಟ್ ಆಗೋದು ಅಂದ್ರೆ ಈ ಒಂದು ಎಂಡ್ ಪಾರ್ಟ್ಸ್ ಅಲ್ಲಿ ಕೈಗಳಲ್ಲಾಗಿರ್ಬೋದು, ಕಾಲ್ಗಳಲ್ಲಾಗಿರ್ಬೋದು ಎಷ್ಟರ ಮಟ್ಟಿಗೆ ರಕ್ತ ಸಂಚಾರ ಆಗ್ಬೇಕು ಅದು ಆಗೋದಿಲ್ಲ. ಸೊ ಯಾವಾಗ ರಕ್ತ ಸಂಚಾರದಲ್ಲೇ ವ್ಯತ್ಯಾಸ ಆಗ್ತಾ ಇದೆ ಅಂದಾಗ ಪೇಷಂಟ್ ಗಳು ಕೇಳ್ತಾ ಇರ್ಬೋದು, ನೀವು ಕೂಡ ಕೇಳಿರ್ತೀರಾ, ಪಾದಗಳಲ್ಲಿ ಉರಿ ಬಂದಂಗ ಆಗುತ್ತೆ, ಚುಚ್ಚದಂಗ ಆಗುತ್ತೆ, ಸೊ ಕಾಲಲ್ಲಿ ಜೋಮ್ ಬರ್ತಾ ಇದೆ, ನಿಶಕ್ತಿ ಅನ್ಸ್ತಾ ಇದೆ ಕಾಲಲ್ಲಿ, ಸ್ವಲ್ಪ ನಡೆದ್ರು ಸಾಕು, ರೆಸ್ಟ್ ತಗೊಳ್ಳೇಬೇಕು, ಈ ರೀತಿ ಒಂದಿಷ್ಟು ಲಕ್ಷಣಗಳು ಮೇಲ್ಪಟ್ಟಲ್ಲಿ ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಇನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇಲ್ಲ ಅಂದಾಗ ಎಷ್ಟೋ ಜನ ಈ ಒಂದು ರಕ್ತನಾಳದ ಸಮಸ್ಯೆ ಅಂದ್ರೆ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ಒಂದು ರಕ್ತನಾಳಕ್ಕೂ ಕೂಡ ಇಫೆಕ್ಟ್ ಆಗ್ತಕ್ಕಂಥದ್ದು ಈ ಒಂದು ಡಯಾಬಿಟಿಸ್ ಅಲ್ಲಿ ನೋಡ್ತಾ ಇದೀವಿ. ಸೊ ಹಾಗಾಗಿ ಆದಷ್ಟು ಈ ಒಂದು ಕಾಂಪ್ಲಿಕೇಶನ್ಸ್ ಬರೋಕಿನ ಮುಂಚೆನೆ ಯಾವಾಗ ನಾವು ಒಂದು ಒಳ್ಳೆ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತೀವಿ, ಈ ಒಂದು ಕಾಯಿಲೆಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೆ, ಇದೇ ಒಂದು ನರಗಳಲ್ಲಿ ವೀಕ್ನೆಸ್ ಅನ್ನೋದು ಕಾಣಿಸ್ಕೊಂಡಾಗ ಇಫೆಕ್ಟ್ ಆಗುವಂತದ್ದು ಸೆಕ್ಷುವಲ್ ಲೈಫ್ ಅಲ್ಲಿ ಕೂಡ ಅಂತ. ಈಗ ಸೆಕ್ಷುವಲ್ ಲೈಫ್ ಅಲ್ಲಿ ನೋಡೋದಾಗಿದ್ರೆ ಒಂದು ಪ್ರಿಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಅಂತ ಹೇಳ್ತೀವಿ, ಸೊ ಕನ್ನಡದಲ್ಲಿ ಶೀಘ್ರ ಸ್ಖಲನ ಅಂತ ಕೂಡ ಹೇಳ್ತಾ ಇರ್ತೀವಿ. 2ನೇದಾಗಿ ಬಂದ್ಬಿಟ್ಟು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಈ ಒಂದು ಗಡಸುತನ ಅನ್ನೋದು ಉಳಿತಾ ಇಲ್ಲ. ಈ 2 ಮೇಜರ್ ಪ್ರಾಬ್ಲಮ್ ಅನ್ನೋದು ಡಯಾಬಿಟಿಕ್ ಪೇಷಂಟ್ ಅಲ್ಲಿ ತುಂಬಾನೇ ನೋಡ್ತಾ ಇದೀವಿ. ಒಂದ್ಸಲ ಶುಗರ್ ಸ್ಟಾರ್ಟ್ ಆಗಿದೆನಾ, ಒಂದು 2 ವರ್ಷ 3 ವರ್ಷದಲ್ಲೇ ಈ ಒಂದು ಸೆಕ್ಷುವಲ್ ಲೈಫ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗ್ತಾ ಇಲ್ಲ. ಎಷ್ಟೋ ಜನ 30-35 ವರ್ಷದವರು ಶುಗರ್ ಇಂದ ಏನ್ ಸಫರ್ ಆಗ್ತಾ ಇದ್ದಾರೆ, ಈ ಒಂದು ಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಬಂಜಿತನ ಸಮಸ್ಯೆಗೂ ಕೂಡ ಈಡಾಗ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಯಾವಾಗ ಈ ಒಂದು ನರಗಳ ಆಕ್ಟಿವಿಟೀಸ್ ದಿನೇ ದಿನ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ವೇರಿಯೇಷನ್ ಆಗ್ತಾ ಇದೆ ಅಂದಾಗ ಈ ಒಂದು ನಮ್ಮ ದೇಹದಲ್ಲಿ ವೀರಾಣುಗಳ ಸಂಖ್ಯೆಯಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ಸಹಜವಾಗಿ ನೋಡ್ತಾ ಬರ್ತೀವಿ. ಹಾಗಾಗಿ ಆದಷ್ಟು ಆ ಒಂದು ಶುಗರ್ ಲೆವೆಲ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇದೆ ಅಂತ ತಿಳಿಸಬಹುದು.
ಈ 2 ಮೇಜರ್ ಸಮಸ್ಯೆ ಈ ಒಂದು ಡಯಾಬೆಟಿಕ್ ನ್ಯೂರೋಪತಿಯಿಂದ ಕಾಡ್ತಕ್ಕಂಥದ್ದು ಅಂತ ತಿಳಿಸ್ಬೋದು. ಇದು ಬಿಟ್ರೆ ನೆಕ್ಸ್ಟ್ ಮೇಜರ್ ಆಗಿ ಇಫೆಕ್ಟ್ ಮಾಡ್ತಾ ಇರೋದು ಈ ಒಂದು ಕಿಡ್ನಿಗಳಿಗೆ. ಸೊ ಅದನ್ನೇ ನಾವು ಡಯಾಬೆಟಿಕ್ ನೆಫ್ರೋಪತಿ ಅಂತ ಕರಿತೀವಿ. ಅಂದ್ರೆ ಶುಗರ್ ಅಲ್ಲಿ ವ್ಯತ್ಯಾಸ ಆಗೋದ್ರ ಮೂಲಕ ಈ ಒಂದು ಕಿಡ್ನಿಗಳಿಗೆ ಈ ಒಂದು ಪ್ರಾಬ್ಲಮ್ ಅಥವಾ ಅದರಲ್ಲಿ ಫಂಕ್ಷನ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇರೋದು ಪೇಷಂಟ್ ಗಳಲ್ಲಿ ನೋಡ್ತಕ್ಕಂಥದ್ದು. ಈಗ ಕಿಡ್ನಿ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದು ಮೇಲ್ಪಟ್ಟಲ್ಲಿ ನಾವು ತಿಳ್ಕೊಬೇಕು ಅನ್ನೋದಾಗಿದ್ರೆ ಎಷ್ಟೋ ಪೇಷಂಟ್ ಅಲ್ಲಿ ನೋಡ್ತಾ ಇರ್ತೀವಿ ಈ ಒಂದು ಪೇಡಲ್ ಎಡಿಮಾ ಅಂತ ಹೇಳ್ತೀವಿ. ಅಂದ್ರೆ ಮುಖ ಭಾಗದಲ್ಲಾಗಿರ್ಬೋದು ಈ ಒಂದು ಕಾಲಲ್ಲಿ ಊತ ಅನ್ನೋದು ಕಾಣಿಸೋದಕ್ಕೆ ಶುರು ಆಗೋದು. ಆ ಊತ ಕೂಡ ಯಾವ ರೀತಿ ಇರುತ್ತೆ, ಒಂದ್ಸಲ ನಾವು ಸ್ಕಿನ್ ಟಚ್ ಮಾಡಿದಾಗ ಒಳಭಾಗದಲ್ಲಿ ಹೋಗಿದಿನ ಸ್ಲೋ ಆಗಿ ಸ್ಕಿನ್ ಅನ್ನೋದು ಹೊರಗಡೆ ಬರ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಆ ಒಂದು ಕಾಲು ಮೆತ್ತಗೆ ಆಗ್ತಾ ಇರೋದು ನೋಡ್ತಾ ಇದ್ದೀವಿ, ಅದ್ರಲ್ಲಿ ಊತ ಕಾಣಿಸ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಮತ್ತೆ ಫೇಸ್ ಅಲ್ಲೂ ಕೂಡ ಈ ಒಂದು ಸ್ವೆಲ್ಲಿಂಗ್ ಕಾಣ್ತಕ್ಕಂಥದ್ದು ಪೇಷಂಟ್ ಗಳಲ್ಲಿ ನೋಡ್ತಕ್ಕಂಥದ್ದು. ಅದ್ರ ಜೊತೆಗೆ ರಿಪೀಟೆಡ್ ಆಗಿ ಯೂರಿನ್ ಪಾಸ್ ಮಾಡೋದಾಗಿರ್ಬೋದು. ಈ ಒಂದು ಕಾಯಿಲೆನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡೋದಕ್ಕೆ ಅದರದೇ ಆದ ಒಂದು ಪರೀಕ್ಷೆ ಕೂಡ ನಾವು ಮಾಡಿಸ್ತಕ್ಕಂಥದ್ದು. ಸೊ ಅದನ್ನೇ ನಾವು ಸಿರಮ್ ಕ್ರಿಯಾಟಿನ್ ಲೆವೆಲ್ಸ್ ನ ಚೆಕ್ ಮಾಡ್ತಕ್ಕಂಥದ್ದು. ನಾರ್ಮಲ್ ವ್ಯಾಲ್ಯೂ ಸಿರಮ್ ಕ್ರಿಯಾಟಿನ್ ನೋಡೋದಾಗಿದ್ರೆ 0.3 ಇಂದ 1.2 ವರೆಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಇದೇ ಒಂದು ಕ್ರಿಯಾಟಿನ್ ಲೆವೆಲ್ ಬೆಳ್ಕೊಳಕ್ ಶುರು ಆಗ್ತಾ ಇದೆ 1.5 to 2.5, ಯಾವಾಗ ಇದು ಬೆಳೀತಾ ಇದೆ ಅಂದಾಗ ಸೊ ದಿನೇ ದಿನೇ ಆ ಒಂದು ಕಿಡ್ನಿ ಅದರ ಫಂಕ್ಷನ್ ಕಳ್ಕೊಳ್ತಾ ಇದೆ ಅಂತ ಹೇಳ್ತಾ ಇರ್ತೀವಿ. ಅಪ್ ಟು 5 ವರೆಗೂ ನಮ್ಮ ದೇಹ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಯಾವಾಗ ಅದೇ ಒಂದು ಕ್ರಿಯಾಟಿನ್ ಲೆವೆಲ್ 5ಕ್ಕಿಂತ ಜಾಸ್ತಿ ಆಗ್ತಾ ಇದೆ, ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ ಒಂದು ಸ್ಥಿತಿಯಲ್ಲಿ ಕಂಪ್ಲೀಟ್ ಇದೇ ಒಂದು ಕಿಡ್ನಿಗಳು ಫೇಲ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಇದೊಂದು ಕಾಲ ಇತ್ತು. ಓಕೆ, ಹಲೋ ಸರ್ ನಮಸ್ಕಾರ ಸರ್. ನಮಸ್ಕಾರ. ಹಾ ಸರ್, ನನ್ನ ಹೆಸರು ನಾಗರಾಜ್ ಅಂತ ಸರ್, ಮಂಡ್ಯದಿಂದ ಮಾತಾಡ್ತಿರೋದು. ಮಂಡ್ಯ? ಹೌದು ಸರ್. ನಾಗರಾಜ್? ಹೌದು ಸರ್. ಓ, ಮಂಡ್ಯ ಅಂದ್ರೆ ಕಬ್ಬಿಗೆ ಬಹಳ ಬೆಳೆ ಬರುತ್ತೆ, ಸಕ್ಕರೆ ತುಂಬಾ ಇರುತ್ತೆ. ಹೌದು ಸರ್. ಮಾತಾಡಿ ಡಯಾಬಿಟಿಸ್ ಅಲ್ವಾ? ಹೌದು ಸರ್. ನನಗಲ್ಲ ಡಾಕ್ಟರ್ ಹತ್ರ ಮಾತಾಡ್ಬೇಕಾನೆ? ಸರ್ ನನಗಲ್ಲ ಸರ್, ನಮ್ಮ ತಂದೆ ಕಾಯಿಲೆ ಸರ್ ಅದು. ತಂದೆ ಮಾತಾಡೋದು. ನಾನು ಇವಾಗ ಕೂತಿದ್ದ ತಿಳ್ಕೊಳಂಗೆ ನೀವು ತಿಳ್ಕೊಳ್ಳಿ, ಮಾತಾಡಿ ಡಾಕ್ಟರ್ ಹತ್ರ. ಸರಿ ಸರ್, ಓಕೆ ಸರ್. ನಾಗರಾಜ್ ಅವರೇ ನಮಸ್ತೆ. ನಮಸ್ಕಾರ ಸರ್. ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಸರ್ ಶುಗರ್ ನಮ್ಮ ಪಪ್ಪಗೆ ಸ್ವಲ್ಪ ಜಾಸ್ತಿ ಆಗಿದೆ ಸರ್, ಇವಾಗ ಶುಗರ್ ಕಾಯಿಲೆ ಇದೆ. ಓಕೆ, ಸೊ ಎಷ್ಟು ವರ್ಷ ಆಯ್ತು ಈಗ ಕಾಣಿಸ್ಕೊಂಡ್ಬಿಟ್ಟು? 48 ಇಯರ್ ಇದೆ ಸರ್ ಅವ್ರಿಗೆ ಕಾಣಿಸ್ಕೊಂಡ್ಬಿಟ್ಟು. ಇವಾಗ 6 to 7 years ಆಯ್ತು ಸರ್. ಇವಾಗ 6 ರಿಂದ 7 ವರ್ಷ ಆಗಿದೆ. ಹಾ ಸರ್. ಇವಾಗ ಶುಗರ್ ಮಾತ್ರ ಇದೆನಾ, ಬೇರೆ ಏನಾದ್ರೂ ಸಮಸ್ಯೆ ಕಾಡ್ತಾ ಇದೆ? ಅದು ಸರ್ ಇವಾಗ ಶುಗರ್ ಜೊತೆಯಲ್ಲಿ ಇವಾಗ ಬಿಪಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈಗ ಶುಗರ್ ಪಾಯಿಂಟ್ ಸರ್ ಲಾಸ್ಟ್ ಟೈಮ್ ಬಂದ್ಬಿಟ್ಟು 280 ಇತ್ತು ಸರ್, ಇವಾಗ 420 430 ಆಗಿದೆ ಇವಾಗ. ಓಕೆ, ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಸರ್ ಇವಾಗ. ಓಕೆ, ಫಸ್ಟ್ ಆಫ್ ಆಲ್ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಇದೆ ನಮ್ಮ ಹೋಮಿಯೋಪತಿಯಲ್ಲಿ. ಓಕೆ ಸರ್. ಸೊ ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ದಾರೆ ಶುಗರ್ ಬಂದ 5-6 ವರ್ಷ ಆಯ್ತು, ಈಗ BP ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಹೌದು ಸರ್. ಸೊ 100 ಜನ ಈ ಒಂದು ಶುಗರ್ ಇಂದ ಸಫರ್ ಆಗ್ತಾ ಇದ್ದಾರೆ ಅಂದಲ್ಲಿ ಒಂದು 70 ರಿಂದ 80% ಜನ ಈ ಒಂದು BP ಇಂದ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಂದ್ಸಲ ನಮ್ಮ ದೇಹದಲ್ಲಿರೋ ಮೆಟಬಾಲಿಸಮ್ ಕರೆಕ್ಟ್ ಆಗಿ ಕೆಲಸ ಆಗ್ತಾ ಇಲ್ಲ ಅಂದಾಗ ರಕ್ತ ಸಂಚಾರದಲ್ಲೂ ಕೂಡ ಏರುಪೇರು ಅನ್ನೋದು ನೋಡ್ತೀವಿ. ಹಾಗಾಗಿ ಕೂಡ ಎಷ್ಟೋ ಜನ ಶುಗರ್ ಇರೋ ಪೇಷಂಟ್ ನೋಡ್ತಾ ಇದ್ದೀವಿ, ಶುಗರ್ ಬಂದೊಂದು 3 ವರ್ಷ 4 ವರ್ಷ ಆಗಿರುತ್ತೋ ಇಲ್ಲೋ ಈ ಒಂದು BP ಸಮಸ್ಯೆನೂ ಆಡ್ ಆಗ್ತಾ ಇದೆ, ಅದಕ್ಕೂ ಕೂಡ ಮಾತ್ರೆ ತಗೊಳ್ತಾ ಇರೋದು ಕೂಡ. ಆದ್ರೆ ನಮ್ಮ ಈ ಒಂದು ಹೋಮಿಯೋಪತಿಯಲ್ಲಿ ಒಂದು ಲೈನ್ ಆಫ್ ಮೆಡಿಕೇಶನ್ ಅಥವಾ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ ಈಗ BP ಬಂತು ಅಂತ ಅದಕ್ಕೆ ಮಾತ್ರೆ ತಗೊಳ್ಳೋದು, ಅಥವಾ ಶುಗರ್ ಹೆಚ್ಚಿಗಾಯ್ತು ಅಂತ ಅದಕ್ಕೆ ಮಾತ್ರೆ ತಗೊಳ್ಳೋದು, ಆ ತರ ಅಂತಲ್ಲ. ನಿಮ್ಮ ದೇಹದಲ್ಲಿರೋ ಆ ಒಂದು ಮೆಟಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ಏನೆಲ್ಲ ಅಬ್ನಾರ್ಮಿಟೀಸ್ ಅನ್ನೋದು ನಡೀತಾ ಇದೆ ಅದನ್ನ ಸರಿಪಡಿಸೋದಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿನೇ ಸೊ ಒಂದು ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗ್ತಾ ಇದೆ, ಆ ಒಂದು ಕಾಯಿಲೆಯಿಂದ ಬರೋ ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನ ಅವಾಯ್ಡ್ ಮಾಡೋದಕ್ಕೂ ಹೆಲ್ಪ್ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ಆಲ್ರೆಡಿ ನೀವು ಹೇಳ್ತಾ ಇದ್ದೀರಾ 280 ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದ್ವಿ, ಈಗಂತೂ 400ಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಸೊ ಆ ಒಂದು ಲೆವೆಲ್ಸ್ ಅಲ್ಲಿ ಏನ್ ವೇರಿಯೇಷನ್ಸ್ ಆಗ್ತಾ ಇದೆಯಲ್ಲ, ಆ ಫ್ಲಕ್ಚುವೇಷನ್ಸ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತೀವಿ. ನಾಗರಾಜ್ ಹೇಳಿ ಸರ್. ಹ್ಯಾಪಿ? ಫುಲ್ ಹ್ಯಾಪಿ ಸರ್. ಓಕೆ ಸರ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್. ಓಕೆ, ಥ್ಯಾಂಕ್ ಯು ಸರ್. ಡಾಕ್ಟರ್, ಇಲ್ಲಿ ಒಂದು ಸಾಮಾನ್ಯ ಗ್ರಹಿಕೆ ಅಂದ್ರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇರ್ತದೆ. ಸುಮಾರು ಈ ಪೇಷಂಟ್ಸ್ಗಳೆಲ್ಲ ತಮಗೆ ಬಂದಿರೋ ಡಯಾಬಿಟಿಸ್ ಅಲ್ಟಿಮೇಟ್ಲಿ ನಮ್ಮ ಕಿಡ್ನಿ ಫೇಲ್ ಆಗೋದಕ್ಕೆ ಕಾರಣವಾಗುತ್ತೆ. ನಾವು ನಮ್ಮ ಕಿಡ್ನಿ ಫೇಲ್ ಆದ್ಮೇಲೆ ಯಾವ್ಯಾವ ಇದಕ್ಕೆ ನಾವು ಒಳಗಾಗಬೇಕಾಗತ್ತೋ ಗೊತ್ತಾಗಲ್ಲ ಅನ್ನೋದು, ಕಿಡ್ನಿ ಏನಾರೋ ಆಗಕ್ ಮುಂಚೆನೆ ಇವರಲ್ಲಿ ಆ ಭಾವನೆ ಮೂಡುತ್ತಲ್ಲ, ಅಲ್ಲಿಂದ ಬಹುಶಃ ಹೆದರಿಕೆನೆ ಅವ್ರಿಗಿನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತಾ? ನಿಜವಾಗ್ಲೂ. ಯಾಕಂದ್ರೆ ಈಗ ಸೈಕಲಾಜಿಕಲಿ ಯಾವಾಗ ನಾವು ಒಂದು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ,
ಈ ಒಂದು ತುಂಬಾ ಟೆನ್ಷನ್ ಅದು ತಗೋತಾ ಇದೀವಿ ಅಂದಾಗ ಅದ್ರ ಮೂಲಕ ಆಟೋಮೆಟಿಕ್ ಆಗಿ ಈ ಒಂದು ಶುಗರ್ ಲೆವೆಲ್ಸ್ ಅಲ್ಲಿ ವ್ಯತ್ಯಾಸ ಅನ್ನೋದು ಸಹಜವಾಗಿ ನೋಡ್ತೀವಿ. ಹಾಗಾಗಿನೇ ಎಷ್ಟೋ ಜನ ಪೇಷಂಟ್ ಅಲ್ಲಿ ಏನಾಗ್ತಾ ಇದೆ, ಇನಿಷಿಯಲ್ ಪೀರಿಯಡ್ ಅಲ್ಲಿ ಒಂದು ಅರ್ಧ ಮಾತ್ರೆಯಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು 6 ತಿಂಗಳ ವರ್ಷದವರೆಗೂ ಅರ್ಧ ಮಾತ್ರದಲ್ಲೇ ಇರ್ತಾರೆ. ಸ್ಲೋ ಆಗಿ ಅದೇ ಒಂದು ಕಾಯಿಲೆ ಯಾವಾಗ ಬೆಳ್ಕೊಳಕ್ ಶುರು ಆಗ್ತಾ ಇದೆ, ಅರ್ಧ ಇರೋದು ಈಗ 1 ಮಾಡಿದ್ದಾರೆ ಟ್ಯಾಬ್ಲೆಟ್, ಮತ್ತೆ ಒಂದ್ 2 ವರ್ಷ ಬಿಡಿ ಒಂದಿರೋದು 2 ಮಾತ್ರೆಗಳಾಗ್ತಾ ಇದೆ, ಮತ್ತೆ ಒಂದ್ 2-3 ವರ್ಷ ಬಿಡಿ 2 ಇರೋದು 3 ಮಾತ್ರೆಗಳಾಗ್ತಾ ಇದೆ. ಒಂದ್ 7-8 ವರ್ಷ ಆದ್ಮೇಲೆ ಈಗ ಮಾತ್ರೆಯಿಂದ ಕಂಟ್ರೋಲಿಗೆ ಬರ್ತಾ ಇಲ್ಲ, ಇನ್ಸುಲಿನ್ ಇಂಜೆಕ್ಷನ್ ತಗೋಬೇಕು. ಸೊ ಈ ರೀತಿ ಪ್ರತಿಯೊಬ್ಬ ಪೇಷಂಟ್ ಅಲ್ಲೂ ಈ ಒಂದು ಡೋಸೇಜ್ ಅನ್ನೋದು ದಿನೇ ದಿನೇ ಬೆಳಿತಾನೆ ಇದೆ. ಈಗ ಒಂದು ಟ್ರೀಟ್ಮೆಂಟ್ ಅನ್ನೋದು ನಾವು ಪಡ್ಕೊಳ್ತಾ ಇದೀವಿ ಅಂದಾಗ ಅಟ್ಲೀಸ್ಟ್ ಕಾಯಿಲೆ ವಾಸಿ ಆಗ್ತಾ ಇಲ್ಲ ಪರವಾಗಿಲ್ಲ, ಬೆಳಿಬಾರ್ದು. ಸೊ ನಾವು ಪ್ರತಿದಿನ ಮಾತ್ರೆಗಳನ್ನ ಯೂಸ್ ಮಾಡ್ತಾ ಇದೀವಿ, ಹೇಳ್ದಂಗೆ ಫಾಲೋಅಪ್ ಮಾಡ್ತಾ ಇದೀವಿ ಅಂತಾದ್ಮೇಲೂ ಕಾಯಿಲೆ ಬೆಳೀತಾ ಇದೆ ಅಂದ್ರೆ ಅಷ್ಟೆಲ್ಲ ನಾವು ಫಾಲೋಅಪ್ ಮಾಡಿ ಏನ್ ಯೂಸ್ ಆಗ್ತಾ ಇದೆ. ಅದೇ ಬರುತ್ತೆ. ಸೊ ಪ್ರತಿಯೊಬ್ಬ ಪೇಷಂಟ್ ಈ ಒಂದು ಪ್ರಶ್ನೆ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಈ ತರ ಒಂದು ಕಂಡೀಷನ್ ಆಗ್ತಾ ಇರೋದಕ್ಕೆ ಮೂಲ ಕಾರಣ ನಾವು ತಗೊಳ್ತಕ್ಕಂತ ಟ್ರೀಟ್ಮೆಂಟ್ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಒಂದು ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇದೆ ಅಂದಾಗ ಅದಕ್ಕೆ ಫಸ್ಟ್ ಏನ್ ಕಾರಣದಿಂದ ಆ ಕಾಯಿಲೆ ಹುಟ್ಕೊಂಡಿದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಆದ್ರೆ ನಾವು ಕಾರಣನ ಬಿಟ್ಬಿಡ್ತೀವಿ, ಕಾಯಿಲೆನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಈಗ ಕಾಯಿಲೆಗೆ ಮಾತ್ರ ಟ್ರೀಟ್ಮೆಂಟ್ ತಗೋತಾ ಇದೀರಂದ್ಮೇಲೆ ಮೇಲ್ಮಟ್ಟಕ್ಕೆ ಆ ಕಾಯಿಲೆನ ಮುಚ್ಚಾಕೋದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ರ ಹೊರತಾಗಿ ಒಳಪಟ್ಟಲ್ಲಿರೋ ಕಾರಣನ ಹಾಗೆ ಬಿಡ್ತಾ ಇದೀವಿ ಅಂದಾಗ ದಿನೇ ದಿನೇ ಆ ಕಾಯಿಲೆ ಬೆಳಿತಾನೆ ಇರುತ್ತೆ. ಯಾವ ರೀತಿ ಆ ಕಾಯಿಲೆ ಬೆಳೀತಾ ಹೋಗುತ್ತೆ, ಡೋಸೇಜ್ ಬೆಳೆಸಲೇಬೇಕಾಗತ್ತೆ. ಯಾವ ರೀತಿ ಡೋಸೇಜ್ ಬೆಳೀತಾ ಇದೆ, ಕಾಂಪ್ಲಿಕೇಶನ್ಸ್ ನಾವು ಎದುರಿಸಲೇಬೇಕಾಗುತ್ತೆ. ಎಷ್ಟೋ ಜನ ಪೇಷಂಟ್ ಹೇಳ್ತಿರ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಇಷ್ಟೆಲ್ಲ ಮಾತ್ರೆ ತಗೋತಾ ಇದೆ, ನಮ್ಮ ಕ್ಲಿನಿಕ್ ಅಲ್ಲೇ ನೋಡ್ತಾ ಇದ್ವಿ, ಈಗ 2-3 ವರ್ಷ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಮಾತ್ರೆಗಳು ಇಲ್ಲದೆ ಇದ್ರೂ ಕೂಡ ಕಂಟ್ರೋಲಿಗೆ ಬರ್ತಾ ಇದೆ, ಈಗ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಅಷ್ಟರ ಮಟ್ಟಿಗೆ ಚೇಂಜಸ್ ಅನ್ನೋದು ಈ ಒಂದು ನಮ್ಮ ಹೋಮಿಯೋಪತಿ ಮೆಡಿಕೇಶನ್ ಮೂಲಕ ಹೆಲ್ಪ್ ಆಗ್ತಾ ಇದೆ. ಸೊ ಈಗ ಯಾವಾಗ ಅದನ್ನೇ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಈಗ ಸೂಕ್ತವಾದ ಟೈಮಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ಳೋದಿಲ್ಲ, ದಿನೇ ದಿನೇ ಆ ಕಾಯಿಲೆ ಅಂತೂ ಬೆಳಿತಾನೆ ಇದೆ. ಯಾವ ರೀತಿ ಕಾಯಿಲೆ ಬೆಳ್ಕೊಂಡು ಹೋಗ್ತಾ ಇದೆ, ಈ ಡೋಸೇಜ್ಗಳು ಕೂಡ ಬೆಳಿತಾನೆ ಇದೆ. ಡೋಸೇಜ್ ಬೆಳೀತಾ ಹೋದಷ್ಟು ಈ ಒಂದು ಕಾಂಪ್ಲಿಕೇಶನ್ಸ್ಗೂ ಕೂಡ ಈಡಾಗ್ತಾ ಇರೋದು. ಅದ್ರಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಡಯಾಬಿಟಿಕ್ ನ್ಯೂರೋಪತಿ ಅಂತ ಅಂದ್ರೆ ರಿಲೇಟೆಡ್ ಟು ಈ ಒಂದು ನರಗಳ ಸಮಸ್ಯೆ ಅಂತ. ಅದೇ ತರ 2ನೇದಾಗಿ ಹೇಳ್ತಾ ಇದ್ದೆ ಡಯಾಬಿಟಿಕ್ ನೆಫ್ರೋಪತಿ ಅಂತ ಅಂದ್ರೆ ಕಿಡ್ನಿಗಳ ಸಮಸ್ಯೆ ಬಗ್ಗೆ. 3ನೇದಾಗಿ ನೋಡ್ತಕ್ಕಂಥದ್ದು ಈ ಒಂದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ, ಅಂದ್ರೆ ಕಣ್ಣು ಮಂಜಾಗ್ತಾ ಇದೆ, ಕರೆಕ್ಟ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಅದರಿಂದ ಎಷ್ಟೋ ಜನ ಆಪರೇಷನ್ಗೂ ಕೂಡ ಒಳಗಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಜನರಲಿ ಈ ಒಂದು ಸಮಸ್ಯೆ ಸೊ ಏಜ್ ಆದವರಲ್ಲಿ ಅಥವಾ ವಯಸ್ಸು, ಸೊ ಈ ರೀತಿ ಈ ತರ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಗಳ ಜೊತೆಗೆ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಯಾವ ರೀತಿ ಇದೆ ಅಂದ್ರೆ ಪೇಷಂಟ್ ಗಳಲ್ಲಿ ಡಯಾಬಿಟಿಕ್ ಫುಟ್ ಅಂತ ಹೇಳ್ತೀವಿ, ಅಂದ್ರೆ ಕಾಲ್ಗಳಲ್ಲಿ ಗಾಯ ಆಗ್ತಾ ಇದೆ, ಒಂದು ಗ್ಯಾಂಗ್ರಿನಸ್ ಕಂಡೀಷನ್ಗೆ ರೀಚ್ ಆಗ್ತಾ ಇದೆ, ಅಂದ್ರೆ ಕಾಲೇ ಅದು ಕೊಳತು ಹೋಗ್ತಾ ಇದೆ, ಬೆರಳುಗಳು ಕಂಪ್ಲೀಟ್ ಕಟ್ ಮಾಡಿ ತೆಗೆದು ಹಾಕ್ಬೇಕು. ಇಷ್ಟರ ಮಟ್ಟಿಗೆ ಭಯಾನಕವಾಗಿ ಈ ಒಂದು ಕಾಯಿಲೆ ರೀಚ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಅಷ್ಟೆಲ್ಲ ಆದ್ರೂ ಪೇಷಂಟ್ ಇನ್ನೂ ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಯಾಕಂದ್ರೆ ಕಾಯಿಲೆ ಯಾಕೆ ಬಂತು ಅಥವಾ ಆ ಕಾಯಿಲೆಯಿಂದಾನೇ ಈ ಕಾಂಪ್ಲಿಕೇಶನ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಎಷ್ಟೋ ಜನರಿಗೆ ಮಾಹಿತಿ ಇಲ್ಲ. ಶುಗರ್ ಇದೇನೋ ಅದಕ್ಕೆ ಮಾತ್ರೆ ತಗೋತಾ ಇದ್ದೀನಿ, ಈಗ ಕಾಲಲ್ಲಿ ಬೆರಳು ಏನು ಕೆಟ್ಟು ಹೋಗ್ತಾ ಇದೆ ಅದಕ್ಕೆ ಬೇರೆ ಏನೋ ಕಾರಣ ಇರ್ಬೋದು, ಅದಕ್ಕೂ ಟ್ರೀಟ್ಮೆಂಟ್ ತಗೊಳ್ತೀನಿ. ಅಥವಾ ಕಿಡ್ನಿ ಸಮಸ್ಯೆ ಬಂತ ಅದಕ್ಕೂ ಟ್ರೀಟ್ಮೆಂಟ್ ತಗೊಳ್ತೀವಿ. ಅಂದ್ರೆ ಕಾಯಿಲೆ ಒಂದಿದೆ, ಕಾಂಪ್ಲಿಕೇಶನ್ ಹಲವಾರು ಆಗ್ತಾ ಇದೆ. ಪ್ರತಿಯೊಂದು ಕಾಂಪ್ಲಿಕೇಶನ್ ಆಡ್ ಆದಾಗ್ಲೂ ಅದರದೇ ಆದ ಮೆಡಿಸಿನ್ಸ್ ಗಳು ಆಡ್ ಆಗ್ತಾ ಇದೆ. ಹಾಗಾಗಿನೇ ಶುಗರ್ ಪೇಷಂಟ್ಸ್ ಇರೋರು ನೋಡ್ಬೋದು ನೀವು, ಒಂದು 8 ವರ್ಷ 10 ವರ್ಷ ಆದ್ಮೇಲೆ ಒಂದು ಬಾಕ್ಸ್ ಅನ್ನೋದು ಎಲ್ಲೋದ್ರೂ ಕ್ಯಾರಿ ಮಾಡ್ತಾ ಇರ್ತಾರೆ. ಊಟದಕ್ಕಿಂತಲೂ ಜಾಸ್ತಿ ಆ ಮಾತ್ರೆಗಳ ಸೇವನೆ ಜಾಸ್ತಿ ಆಗ್ತಾ ಇರೋದು ನೋಡ್ತಾ ಇದೀವಿ. ಮುಂಜಾನೆ ಎದ್ಕೊಳ್ಳೆ 4-5 ಮಾತ್ರೆ ತಗೋಬೇಕು, ಮಧ್ಯಾಹ್ನ ಮಾತ್ರೆ ತಗೋಬೇಕು, ರಾತ್ರಿ ಮಲಗೋ ಟೈಮಲ್ಲಿ ಮಾತ್ರೆ ತಗೋಬೇಕು. ಸೊ ಈ ಒಂದು ಇನ್ಸುಲಿನ್ ತಗೊಳ್ಳೋದು ಇರುತ್ತೆ. ನಿಜವಾಗ್ಲು ಈ ರೀತಿ ಒಂದು ಮಾತ್ರೆಗಳೇ ದಿನೇ ದಿನೇ ಜಾಸ್ತಿ ಆದಷ್ಟು ಆ ಕೆಮಿಕಲ್ ಸೇವನೆ ದಿನನಿತ್ಯ ನಾವು ಅಷ್ಟೊತ್ತರ ಮಟ್ಟಿಗೆ ಮಾಡ್ತಾ ಇದೀವಿ ಅಂದ್ಮೇಲೆ ನ್ಯಾಚುರಲ್ ಆಗಿ ದೇಹದಲ್ಲಿ ನಡೀತಕ್ಕಂತ ಈ ಒಂದು ಮೆಟಬಾಲಿಸಮ್ ಗಿಂತಲೂ ಆರ್ಟಿಫಿಷಿಯಲ್ ಮಾತ್ರೆಗಳ ಮೂಲಕನೇ ನಮ್ಮ ದೇಹ ನಡೆಸ್ತಾ ಇದೀವಿ ಅನ್ನೋ ಸ್ಥಿತಿಗೂ ಕೂಡ ರೀಚ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಎಷ್ಟೋ ಜನ ರೀಚ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಹಾಗಾಗಿ ಈ ತರ ಒಂದಿಷ್ಟು ಕಾಯಿಲೆಗಳು ಹುಟ್ಕೊಂಡಿದೆ ಅಂದಾಗ ಫಸ್ಟ್ ಆಫ್ ಆಲ್ ಆ ಕಾಯಿಲೆ ಬಂದಿರೋದಕ್ಕೆ ಮೂಲ ಕಾರಣ ಏನು, ಆ ಕಾಯಿಲೆ ಬೆಳೆದಿರೋ ತರ ನಾವು ಯಾವ ರೀತಿ ತಡೆ ಹಿಡಿಬೇಕು, ಅದ್ರ ಜೊತೆಗೆ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ ಈ ಒಂದು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಅಂತ ಏನ್ ಹೇಳ್ತಾ ಇದ್ದೀವಿ ನಮ್ಮ ಈ ಒಂದು ಹೋಮಿಯೋಪತಿಯಲ್ಲಿ, ಸೊ ಮೇನ್ಲಿ ಆ ಒಂದು ಮೆಡಿಸಿನ್ಸ್ ನ ಮೂಲಕ ಇದು ಸಾಧ್ಯ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಬರ್ಬೋದು. ಇದೊಂದು ಕಾಲೇಜ್ ಓಕೆ. ಹಲೋ ಹಲೋ
ಹಾ ಸರ್ ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಸರ್. ವೆಂಕಟೇಶ್ ಎಲ್ಲಿಂದ? ರಿಬ್ಬನ್ಪೇಟೆ ಸರ್, ಶಿವಮೊಗ್ಗ. ರಿಪ್ಪನ್ಪೇಟೆ. ಹಾ ಹೌದು ಓ. ಸರ್. ಹೇಳಿಪ್ಪ. ಸರ್ ಕಾರ್ಯಕ್ರಮ ನೋಡ್ತಾ ಇದೆ. ಹಾ. ನಮ್ಮ ಫಾದರ್ಗೂ 4-5 ವರ್ಷದಿಂದ ಈ ತರ ಶುಗರ್ದು ಕಾಯಿಲೆ ಇದೆ ಅವ್ರಿಗೆ. ಸುಮಾರು ಕಡೆ ಹೋಗ್ತಾ ಇದಾರೆ ಡಾಕ್ಟರ್ಗಳ ಹತ್ರ, ಬಟ್ ಅವ್ರು ಟ್ಯಾಬ್ಲೆಟ್ ಮತ್ತೆ ಇಂಜೆಕ್ಷನ್ಸ್ ಅದು ಇದು ಕೊಡ್ತಾರೆ, ಬಟ್ ಅವ್ರಿಗೇನು ಅಂತ ಚೇಂಜಸ್ ಆಗ್ತಿಲ್ಲ ಸರ್. ಅದಕ್ಕೆ ಯಾರೋ ಸಜೆಷನ್ ಮಾಡಿದ್ರು ಹೋಮಿಯೋಪತಿ ಒಂದ್ಸಲಿ ಟ್ರೈ ಮಾಡಿ ಅಂತ. ನಾನು ಸುಮಾರು ದಿವಸ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮತ್ತೆ ಇದು ಸುಮಾರು ಜನ ಹೇಳಿದ್ದಾರೆ, ಹೋಮಿಯೋಪತಿ ಬಗ್ಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಮಾತಾಡೋ ಅಂತ ಕರೆ ಮಾಡ್ತೇವೆ. ಖಂಡಿತ ಮಾತಾಡಿಪ್ಪ. ನಮ್ಮ ಹೋಮಿಯೋಪತಿ ನಿಮಗೋಸ್ಕರ ಇದೆ. ಮಾತಾಡಿ. ನಿಮ್ಮ ತಂದೆಯ ಆ ಒಂದು ನೋವಿಗೆ ಪರಿಹಾರ ಖಂಡಿತ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಡಾಕ್ಟರ್ ಇಲ್ಲೇ ಇದ್ದಾರೆ, ಮಾತಾಡಿಪ್ಪ. ಓಕೆ ಸರ್. ವೆಂಕಟೇಶ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಸರ್ ನಮ್ಮ ತಂದೆಯವ್ರಿಗೆ ಸರ್, ನಮ್ಮ ತಂದೆ ಹೆಸರು ತಿಮ್ಮಪ್ಪ ಅಂತ. ಓಕೆ. ಅವ್ರ ಏಜ್ ಒಂದು 65, 65 ವರ್ಷ. ಓಕೆ. ಒಂದು 10 ವರ್ಷದಿಂದ ಶುಗರ್ ಅವ್ರಿಗೆ ಇದೆ. ಹ್ಮ್ ಅವ್ರು ಇವಾಗ ಫಸ್ಟ್ ಅಗ್ರಿಕಲ್ಚರ್, ಅವ್ರು ಇವಾಗ ಮನೇಲಿ ಇದಾರೆ, ರೆಸ್ಟ್ ತಗೋತಾ ಇದಾರೆ. ಮೆಡಿಸಿನ್ಸ್ ತಗೋತಾ ಇದಾರೆ. ಸ್ವಲ್ಪ ಏರುಪೇರು ಆಗುತ್ತೆ ಸರ್ ಶುಗರ್. ಓಕೆ. ಮತ್ತೆ ಬೇರೆ ಸಮಸ್ಯೆ ಏನಾದ್ರು ಕಾಣ್ತಾ ಇದೆನಾ? BP ಇದೆ ಸರ್. ಓಕೆ. ಮತ್ತೆ ಥೈರಾಯ್ಡ್ ಇದೆ. ಓಕೆ. ಮೆಡಿಸಿನ್ಸ್ ತಗೋತಾ ಇದಾರೆ. ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ಟೆನ್ಷನ್ ಮಾಡ್ಕೋತಾರೆ. ಟೈಮ್ ಊಟ ಮಾಡಲ್ಲ. ಮತ್ತೆ ಹೊಟ್ಟೆ ಉರಿ ಅನ್ನೋದು, ಹೊಟ್ಟೆ ಉಪ್ಸ ಆಗೋದು, ನಿಜವಾಗ್ಲು ಮತ್ತೆ ಆತರ ಸ್ವಲ್ಪ ತೊಂದರೆ ಆಗುತ್ತೆ ಸರ್. ಹೌದು, ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ಒಂದು ಜೀರ್ಣ ಶಕ್ತಿ ಕೂಡ ನಮ್ಮ ದೇಹ ಕಳ್ಕೊಳ್ತಾ ಇರೋದು ನೋಡ್ತಾ ಇದೀವಿ. ಹಾಗಾಗಿ ಎಷ್ಟೋ ಪೇಷಂಟ್ ಅಲ್ಲಿ ನೋಡ್ತಾ ಇರ್ತೀವಿ, ಈ ಒಂದು ಕರೆಕ್ಟ್ ಆಗಿ ಜೀರ್ಣ ಆಗ್ತಾ ಇಲ್ಲ ಅಂದಾಗ ಮೋಷನ್ ಪಾಸ್ ಮಾಡೋದ್ರಲ್ಲೂ ಸಮಸ್ಯೆ ಆಗ್ತಾ ಇರುತ್ತೆ. ಕಾನ್ಸ್ಟಿಪೇಟೆಡ್ ಅಂದ್ರೆ ಮಲಬದ್ಧತೆ ಅನ್ನೋದು ಕೂಡ ನೋಡ್ತಾ ಇರ್ತೀವಿ ಪೇಷಂಟ್ ಅಲ್ಲಿ. ಅದನ್ನು ಕೂಡ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ಒಂದು ಪೈಲ್ ಸಮಸ್ಯೆ ಕೂಡ ಈಡಾಗ್ತಾ ಇರೋದು ನೋಡ್ತಾ ಇದೀವಿ. ಆಲ್ರೆಡಿ ಥೈರಾಯ್ಡ್ ಇದೆ ಅಂತ ಹೇಳ್ತಾ ಇದ್ದೀರಾ, ಅದ್ರ ಜೊತೆಗೆ BP ಮಾತ್ರೆ ತಗೊಳ್ತಾ ಇದ್ದೀರಾ, ಶುಗರ್ ಆಗಿರ್ಬೋದು. ಸೊ ಪ್ರತಿಯೊಂದು ಕಾಯಿಲೆಯಲ್ಲೂ ಹೊರಗಡೆ ತಿಳ್ಕೊಂಡಿರ್ಬೋದು. ಸೊ ಒಂದ್ಸಲ ಬಂದ್ರೆ ಇದು ಲೈಫ್ ಲಾಂಗ್ ತಗೊಳ್ತಾನೆ ಇರ್ಬೇಕಾ, ಎಂಡ್ ಅನ್ನೋದೇ ಇಲ್ಲ ಅಂತ ಕೂಡ ಎಷ್ಟೋ ಜನ ಕೇಳ್ತಾ ಇರ್ತಾರೆ. ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಈ ಕಾಯಿಲೆಗಳಿಗೆ ನಾವು ಅಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಒಂದು ಇಮ್ಯೂನ್ ಸಿಸ್ಟಮೇ ಯಾವಾಗ ಎಬ್ನಾರ್ಮಲ್ ಆಗಿ ಕೆಲಸ ಮಾಡಕ್ ಶುರು ಆಗ್ತಾ ಇದೆ, ಆ ಒಂದು ಕಂಡೀಷನ್ ಅಲ್ಲಿ ಹುಡ್ತಕ್ಕಂತ ಒಂದು ಸಮಸ್ಯೆ ಈ ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಅನ್ನೋದಾಗಿರ್ಬೋದು. ಈ ತರ ಒಂದು ಕಂಡೀಷನ್ ಕಾಣಿಸ್ಕೊಂಡಾಗ ಒಂದು ಕಂಪ್ಲೀಟ್ ಡಿಟೇಲ್ ಆಗಿ ಕೇಸ್ ಅನ್ನೋದು ಪಡ್ಕೊಂಡು ನಿಮ್ಮ ದೇಹಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಲ್ಲಿ, ಯಾವಾಗ ಆ ಒಂದು ಇಮ್ಯೂನ್ ಸಿಸ್ಟಮ್ ಅಲ್ಲಿ ಇಂಪೇರ್ಮೆಂಟ್ ಅನ್ನೋದು ಕಾಣಿಸ್ಕೊಂಡಿದೆ ಅದನ್ನ ಸರಿಪಡಿಸ್ತಾ ಬಂದಲ್ಲಿ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಅದನ್ನ ಕಂಟ್ರೋಲ್ ತರೋದಕ್ಕೂ ಹೆಲ್ಪ್ ಆಗುತ್ತೆ. ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಂದ್ಸಲ ಬಂದು ನಮ್ಮ ಹೋಮಿಯೋಪತಿಯಲ್ಲಿ ಭೇಟಿಯಾಗಿ ಎಕ್ಸಾಮಿನೇಷನ್ ಮಾಡೋದಾಗಿರ್ಬೋದು, ಆ ಒಂದು ರಿಪೋರ್ಟ್ಸ್ಗಳ ಮೂಲಕ ಪ್ರೆಸೆಂಟ್ ಸ್ಥಿತಿ ಹೇಗಿದೆ, ಆ ಕಾಯಿಲೆ ಎಷ್ಟರ ಮಟ್ಟಿಗೆ ಈಗ ಬೆಳ್ಕೊಂಡಿದೆ ಅನ್ನೋದು ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಸಿನ್ಸ್ ಕೊಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ನೋಡಿ. ನಮಸ್ತೆ. ನಮಸ್ತೆ ಸರ್, ಥ್ಯಾಂಕ್ ಯು. ರಿಪ್ಪನ್ಪೇಟೆ ಬಂದು ತಂದೆಗೆ ಸಮಾಧಾನ ಮಾಡ್ಬೋದಲ್ವಾ ಈಗ ನೀವು? ಖಂಡಿತವಾಗ್ಲು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಹಳೆಯ ಜೀವನಕ್ಕೆ ಬನ್ನಿ, ಒಳ್ಳೇದಾಗತ್ತೆ. ನಮಸ್ಕಾರಪ್ಪ. ನಮಸ್ತೆ ಸರ್. ಒಂದು ಡಾಕ್ಟ್ರೆ, ಮೂಲಭೂತವಾದ ಪ್ರಶ್ನೆ ಕೇಳ್ತೀನಿ ನಾನು. ಓಕೆ. ಇವಾಗ ಡಯಾಬಿಟಿಸ್ ಅಂತ ಗೊತ್ತಾದಾಗ 1 ಟ್ಯಾಬ್ಲೆಟ್ ಇಂದ ಶುರುವಾಗಿ 2 ಟ್ಯಾಬ್ಲೆಟ್, 2 ಟ್ಯಾಬ್ಲೆಟ್ ಇಂದ 3 ಟ್ಯಾಬ್ಲೆಟ್ ಹೀಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ ಆಮೇಲೆ ಇನ್ಸುಲಿನ್ ತಗೊಳ್ಳೋದಕ್ಕೆ ಶುರು ಮಾಡಿ ಆ ಇನ್ಸುಲಿನ್ ಜಾಸ್ತಿ ಮಾಡ್ಕೋತಾ ಹೋದವರು ಒಂದು ಆರ್ಟಿಫಿಷಿಯಲ್ ಇದಕ್ಕೆ ಅವರು ಹೋಗಿದ್ದಾರೆ ಅಂತ ಬರ್ತಾ ಇದೆ. ಅದು ಗೊತ್ತಿರೋದು ಎಲ್ರಿಗೂ. ಈ ಆರ್ಟಿಫಿಷಿಯಲ್ ಈ ಔಷಧಿಗಳಿಗೆ ಹೋಗಿರೋರು ಇವಾಗ ಹೋಮಿಯೋಪತಿನಲ್ಲಿ ಇದಕ್ಕೊಂದು ಮೆಡಿಕೇರ್ ಇದೆ, ಇದನ್ನ ನಾವು ತಗೊಂಡ್ರೆ ಸರಿ ಹೋಗತ್ತೆ ಅನ್ನೋದು ಅವ್ರ ಮನಸ್ಸಿಗೆ ಮುಟ್ಟಿ ಅವರು ಧೈರ್ಯ ಮಾಡ್ಬೇಕಲ್ಲ. ಹೌದು. ನಾನು ಇವೆಲ್ಲ ಬಿಟ್ಬಿಟ್ರೆ ನಂಗೆ ಏನಾಗೋಗುತ್ತೋ ಅನ್ಕೊಳ್ಳೋದಕ್ಕೆ ಅವಾಗ ಅವರು ಇದು ತಗೊಳ್ಳೋದಾದ್ ಬೇಡವಾ, ಇದು ತಗೊಳ್ಳೋದಾದ್ ಬೇಡ, ಕೊನೆಗೆ ನಾವು ಇದಕ್ಕೆ ಬದಲಾಗಿ ಇದನ್ನೇ ಇಟ್ಕೊಳ್ಳೋಣ ಅಂತ ಬರುತ್ತೆ. ಬಟ್ ಒಂದು ಹೋಮಿಯೋಪತಿಗೆ ಬಂದು ಇದನ್ನ ತಗೊಳ್ಳೋದ್ರಿಂದ 1 ವರ್ಷ, 2 ವರ್ಷ, 3 ವರ್ಷದಲ್ಲಿ ಅವರು ಸಾಮಾನ್ಯ ಮಟ್ಟಕ್ಕೆ ಮುಟ್ಟಬಹುದು ಅನ್ನೋದೊಂದಿದ್ರೆ ಅದನ್ನ ಸರಿಯಾಗಿ ಹೇಳ್ಬೇಕು. ಯಾಕಂದ್ರೆ ಅವ್ರ ಮನಸ್ಥಿತಿ ಬದಲಾಯಿಸಬೇಕು. ನಾನು ಇಂಜೆಕ್ಷನ್ ಲೆವೆಲ್ಗೆ ಹೋಗಿದ್ದೀನಿ, ನಾ ಬಿಟ್ರೆ ಏನಾಗುತ್ತೋ ಅಂತ ಏನೂ ಆಗಲ್ಲ. ನಂಗೆ ಗೊತ್ತು ನೀವು ಹೇಳೋ ಪ್ರಕಾರ ಆ ಒಂದು ತನ್ನಲ್ಲಿರೋ ಒಂದು ಕಾನ್ಫಿಡೆನ್ಸ್ ಇಂದ ಅವ್ರು ತೊಗೊಳಕ್ ಶುರು ಮಾಡಿದ್ರೆ ಏನಾಗಲ್ಲ. ಬಟ್ ಆ ಕಾನ್ಫಿಡೆನ್ಸ್ ನ ಹೇಗೆ ಉಂಟು ಮಾಡ್ತೀವಿ ದಯವಿಟ್ಟು ಹೇಳ್ಬಿಡಿ. ನಿಜ. ಈಗ ಒಂದು ಟ್ರೀಟ್ಮೆಂಟ್ ಅನ್ನೋದು ಆಲ್ರೆಡಿ ನಾವು ಶುರು ಮಾಡ್ಕೊಂಡಿದೀವಿ. ಹಲವಾರು ವರ್ಷಗಳಿಂದ ಆ ಮಾತ್ರೆಗಳ ಅಥವಾ ಇಂಜೆಕ್ಷನ್ ತಗೋತಾ ಇದೀವಿ. ಈಗ ಸಡನ್ ಆಗಿ ಹೋಮಿಯೋಪತಿಗೆ ನಾವು ಬಂದ್ರೆ ಯಾವ ರೀತಿ ನಾವು ಮೆಡಿಸಿನ್ಸ್ ನ ತಗೋಬೇಕು ಅನ್ನೋ ಪ್ರಶ್ನೆ ಕೂಡ ತುಂಬಾ ಪೇಷಂಟ್ ಕೇಳ್ತಾ ಇರೋದು ನೋಡ್ತಾ ಇದೀವಿ. ಸೊ ಒಂದ್ಸಲ ನಮ್ಮ ಹೋಮಿಯೋಪತಿಯಲ್ಲಿ ಬಂದಾಗ
ಸಡನ್ ಆಗಿ ಯಾವುದೇ ಒಂದು ಮಾತ್ರೆಗಳನ್ನ ನಾವು ಇಲ್ಲಿ ನಿಲ್ಲಿಸ್ತಾ ಇಲ್ಲ. ಈಗ ಆಲ್ರೆಡಿ ಆ ಒಂದು ಮಾತ್ರೆಗಳನ್ನ ನೀವೇನ್ ತಗೋತಾ ಇದ್ದೀರಾ ಅಥವಾ ಇನ್ಸುಲಿನ್ ಇಂಜೆಕ್ಷನ್ಸ್ ಏನ್ ತಗೋತಾ ಇದ್ದೀರಾ, ದೇಹಕ್ಕೆ ಆಲ್ರೆಡಿ ಅದು ಹ್ಯಾಬಿಚುವೇಟ್ ಆಗಿರುತ್ತೆ, ಸೊ ಅಡ್ಜಸ್ಟ್ ಆಗಿರುತ್ತೆ. ಸಡನ್ ಆಗಿ ಅದನ್ನ ನಿಲ್ಸೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಹಾಗಾಗಿ ಆ ಒಂದು ಮಾತ್ರೆಗಳ ಜೊತೆಗೆ ನಮ್ಮ ಈ ಒಂದು ಹೋಮಿಯೋಪತಿ ಮಾತ್ರೆಗಳನ್ನು ಕೂಡ ಶುರು ಮಾಡ್ತಾ ಇರ್ತೀವಿ. ಅದ್ರ ಮೂಲಕ ಈಗೇನ್ ಕಾಯಿಲೆ ಎಷ್ಟು ಹಂತದವರೆಗೂ ಅದು ಬೆಳ್ಕೊಂಡಿದೆ ಅದನ್ನ ಫರ್ದರ್ ಬೆಳೆದಿರೋ ತರ ಫಸ್ಟ್ ಇನಿಷಿಯಲಿ ಮಾತ್ರೆಗಳನ್ನ ನಾವು ಕೊಡೋದಕ್ಕೆ ಶುರು ಮಾಡ್ತಾ ಇದೀವಿ. ಒಂದು ಎರಡನೇದಾಗಿ ಬಂದ್ಬಿಟ್ಟು ಎರಡು ಜೊತೆಗೆ ಯೂಸ್ ಮಾಡ್ಬೋದಾ, ಎಷ್ಟೋ ಜನ ಕೇಳ್ತಿರ್ತಾರೆ, ಅದು ಇದು ಒಟ್ಟಿಗೆ ಹೇಗೆ ಯೂಸ್ ಮಾಡ್ಲಿ ನಾನು. ಸೊ ಒಂದು ನೋಡಿ, ನಮ್ಮ ಈ ಒಂದು ಹೋಮಿಯೋಪತಿ ಮಾತ್ರೆಗಳೇನಿದೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗ್ಲಿ ಅಥವಾ ಸ್ಟಿರಾಯ್ಡ್ಸ್ ಆಗ್ಲಿ ಈ ತರ ಮಾತ್ರೆಗಳು ನಾವು ಪ್ರೊವೈಡ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ಕೊಡ್ತಕ್ಕಂಥ ಮಾತ್ರೆಗಳು ನ್ಯಾಚುರಲ್ ಮೆಡಿಸಿನ್ಸ್ ಆಗಿರೋದ್ರಿಂದ 1% ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗುತ್ತೆ ಅನ್ನೋ ಪ್ರಶ್ನೆನೂ ಕೂಡ ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಪೇಷಂಟ್ಗೂ ಗೈಡ್ ಮಾಡ್ತಾ ಇರ್ತೀವಿ, ನೀವೇನ್ ಮಾತ್ರೆಗಳು ತಗೊಳ್ತಾ ಇದ್ದೀರಾ ಅದ್ರ ಜೊತೆಗೆ ನಮ್ಮ ಮಾತ್ರೆಗಳನ್ನು ಕೂಡ ಯೂಸ್ ಮಾಡ್ತಾ ಬರ್ಬೋದು ಅನ್ನೋದು ಒಂದು. ಎರಡನೇದಾಗಿ ಬಂದ್ಬಿಟ್ಟು ಈಗೇನು ಇನ್ಸುಲಿನ್ ಪೇಷಂಟ್ಗಳು ಹೇಳ್ತಿರ್ತಾರೆ, ಒಂದ್ಸಲ ಇನ್ಸುಲಿನ್ ಸ್ಟಾರ್ಟ್ ಆದ್ಮೇಲೆ ಅದನ್ನ ನಿಲ್ಲಿಸಬಹುದಾ, ಮತ್ತೆ ನಾನು ಮಾತ್ರೆ ಸ್ಟೇಜಿಗೆ ಹೋಗ್ಬೋದಾ ಅನ್ನೋ ಪ್ರಶ್ನೆ ಕೂಡ ಕೇಳ್ತಾ ಇರ್ತಾರೆ. ಸೊ ಆ ರೀತಿ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ಸೊ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಮ ಈ ಒಂದು ಹೋಮಿಯೋಪತಿ ಮೆಡಿಕೇಶನ್ ಮೂಲಕ ನಾವೇನ್ ಮಾಡ್ತಾ ಇದೀವಿ, ನೀವೇನು ಇನ್ಸುಲಿನ್ ಆ ಒಂದು ಯೂನಿಟ್ಸ್ ಗಳನ್ನ ತಗೊಳ್ತಾ ಇದ್ದೀರಾ ಆ ಯೂನಿಟ್ಸ್ ಗಳನ್ನ ರೆಡ್ಯೂಸ್ ಮಾಡುವಂತ ಶಕ್ತಿ ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಇದೆ. ಎಷ್ಟೋ ಜನರಿಗೆ ಆಲ್ರೆಡಿ ಹೆಲ್ಪ್ ಕೂಡ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಈ ತರ ಒಂದು ಸಮಸ್ಯೆ ಇದ್ದಲ್ಲಿ ಸೊ ಒಂದು ಸಲ ಶಾಖೆಗೆ ಬಂದು ಭೇಟಿಯಾದಲ್ಲಿ ಎಕ್ಸಾಕ್ಟ್ ಆ ಒಂದು ನಿಮ್ಮಲ್ಲಿ ಕಾಯಿಲೆ ಕಾಣಿಸ್ಕೊಂಡಿರೋದಕ್ಕೆ ಏನೆಲ್ಲ ಕಾರಣಗಳಿದೆ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು. ತುಂಬಾ ತುಂಬಾ ಸಂತೋಷ ಆಯ್ತು ಡಾಕ್ಟ್ರೆ. ಯಾಕಂದ್ರೆ ನೋಡಿದ ಮಟ್ಟಿಗೂ 160-70 ಜನ ಡಯಾಬಿಟಿಸ್ನವರೇ, ಹೌದು, ಅವ್ರದೇ ಆದಂತ ಒಂದು ಪ್ರಾಬ್ಲಮ್ಗಳು ಅವ್ರು ಹೇಳ್ತಾನೆ ಇರ್ತಾರೆ. ಆ ಪ್ರಾಬ್ಲಮ್ ಕೇಳಿದಾಗ ಪಾಪ ಯಾಕೆ ಹಿಂಗಾಯ್ತು ಇವ್ರಿಗೆ ಅನ್ನೋ ಒಂದು ಭಾವನೆನೂ ಕೇಳ್ದವ್ರಿಗೆ ಬರ್ತದೆ. ಈ ಎಲ್ಲ ಭಾವನೆಗಳಿಂದ ಹೊರಗಾಗಿ ನೀವು ಕೊಡೋ ಈ ನಮ್ಮ ಹೋಮಿಯೋಪತಿಯ ಮಾತ್ರೆಯಿಂದ ಅವರು ಆರ್ಟಿಫಿಷಿಯಲ್ ಏನು ಇನ್ಸುಲಿನ್ ಇದಕ್ಕೆ ಬದ್ಧರಾಗಿದ್ದಾರೆ ಅದು ಬರ್ತಾ 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 ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಅವರ ಆಯುಸ್ಸು ಜಾಸ್ತಿ 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 ಆಗ್ತಾ ಹೋಗುತ್ತೆ. ಆ ಕಾನ್ಫಿಡೆನ್ಸ್ ಅವ್ರು ಬೆಳೆಸ್ಕೋಬೇಕು, ಕಾನ್ಫಿಡೆನ್ಸ್ ಅವ್ರು ಇಟ್ಕೋಬೇಕು. ತಮ್ಮಲ್ಲಿ ತಮ್ಮ ನಂಬಿಕೆ ಇಟ್ಕೊಂಡು ತಾವು ಹೋಗೋ ನಮ್ಮ ಹೋಮಿಯೋಪತಿಲಿ ನಂಬಿಕೆಯನ್ನ ಬೆಳೆಸ್ಕೊಂಡು ಆ ಮಾತ್ರೆಯನ್ನು ತಗೊಂಡ್ರೆ ಬಹುಶಃ ಡಯಾಬಿಟಿಸ್ನಲ್ಲಿರೋರು ಪ್ರತಿಯೊಬ್ಬರು ಯಾವುದೇ ಹಂತ ಮುಟ್ಟಿದ್ರು ಆ ಹಂತದಿಂದ ಕಮ್ಮಿ ಆಗ್ತಾ ಹೋಗೋದು ಹೊರತು ಮೇಲಿನ ಹಂತಕ್ಕೆ ಹೋಗಲ್ಲ ಅನ್ನೋದು ನಿಮ್ಮ ಹತ್ರ ಮಾತಾಡಿದಾಗ ನನಗೆ ಮನವರಿಕೆ ಆಗಿದೆ. ನನಗೆ ಮನವರಿಕೆ ಆದಂಗೆ ಡಯಾಬಿಟಿಸ್ನಿಂದ ಬಳಕ್ತಿರೋ ಪ್ರತಿಯೊಬ್ಬ ನನ್ನ ಬಂಧುಗಳಿಗೂ ನಾ ಕೇಳೋದು ಒಂದೇ, ನಿಮ್ಮ ಮನಃಶಕ್ತಿ ಮೇಲೆ ನಿಮ್ಮ ಆ ಔಷಧಿ ತಗೊಳ್ಳೋ ಪ್ರಮಾಣ ಇಳಿಯೋ ಅವಶ್ಯಕತೆ ಇದೆ. ಅದು ನಮ್ಮ ಹೋಮಿಯೋಪತಿಗೆ ಬಂದು ಇದನ್ನು ದಯವಿಟ್ಟು ನೀವು ಉಪಯೋಗಿಸ್ಕೋಬೇಕು. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲದೆ ಹೋದ್ರೆ ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಾ ಇದ್ದೀರಿ ಇನ್ಸುಲಿನ್. ಯಾವುದೋ ಒಂದು ಮಟ್ಟದಲ್ಲಿ ಇನ್ಸುಲಿನ್ ನಿಮ್ಗೆ ಹೆಲ್ಪ್ ಮಾಡದೇ ಇರ್ಬೋದು. ಅಂಥ ಪರಿಸ್ಥಿತಿ ಬರೋದು ಬೇಡ. ನಮ್ಮ ಹೋಮಿಯೋಪತಿ ನಿಮ್ಮನ್ನ ಆ ಪರಿಸ್ಥಿತಿಗೆ ಹೋಗಿ ಬಿಡೋದಿಲ್ಲ. ಬನ್ನಿ, ನಂಬಿಕೆಯಿಂದ ಬನ್ನಿ, ನಿಮ್ಗೆಲ್ಲ ಗುಣ ಕಾಣಿ, ಸಂತೋಷ ಪಡಿ ಅಂತ ಹೇಳ್ತೀನಿ. ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಮ್ಗೆ ಎಷ್ಟು ಹೇಳೋದು ಥ್ಯಾಂಕ್ಸ್ ಅದು ಪ್ರಶಾಂತ್ ಸಾಲದು. ಇಷ್ಟೆಲ್ಲ ಮಾತಾಡಿದ್ಮೇಲೂ ಬಹುಶಃ ನನಗೆ ನಂಬಿಕೆ ಆಗಿದೆ. ನಾನು ಡಯಾಬಿಟಿಸ್ ಅಲ್ಲ, ಆದರೂ ನನಗೆ ನನ್ನ ತಿಳಿಯುವ ಮಟ್ಟಿಗೆ ನಾನು ಯಾರು ಡಯಾಬಿಟಿಸ್ನವ್ರಿಗೆ ಏನಾದ್ರು ಹೇಳ್ಬೋದೇನೋ ಅಷ್ಟು ಮಟ್ಟಿಗೆ ನನ್ನ ಜ್ಞಾನ ವೃದ್ಧಿ ಆಗಿದೆ. ಈ ಥರ ಜ್ಞಾನ ವೃದ್ಧಿ ಆದ್ರೂ ಇದನ್ನ ಕಾರ್ಯಕ್ರಮ ನೋಡ್ತಿರೋ ಅನೇಕ ವೀಕ್ಷಕರು ಬಹುಶಃ ನಿಮ್ಮ ಹತ್ರಕ್ಕೆ ಬರಬೇಕು, ಮಾತಾಡಬೇಕು ಅನ್ನೋ ಆಸೆ ಇರ್ತದೆ. ಅದು ಕೆಲವರು ನಮ್ಗೆ ಈಗಾಗಲೇ ತಿಳಿಬೇಕು ಅಂತ ಆಸೆ ಇರ್ತದೆ. ಅಂಥವರು ಫೋನ್ ಮಾಡಬಹುದು ಅಂತ ನಾವು ಹೇಳಿದೀವಿ. ಫೋನ್ ಮಾಡಿ ಕೆಲವರು ಮಾತಾಡೋದನ್ನ ತಾವು ಕೇಳಬೇಕು, ಅದಕ್ಕೆ ಪರಿಹಾರ ಸೂಚಿಸಬೇಕು. ಇದು ನನ್ನ ವಿನಯ ಪ್ರಾರ್ಥನೆ. ನೀವು ಮಾಡ್ತೀರಾ? ವೀಕ್ಷಕರೇ, ನಿಮಗೆ ಏನಾದರೂ ಇಷ್ಟೆಲ್ಲ ಅವರು ಡಯಾಬಿಟಿಸ್ ಬಗ್ಗೆ ಹೇಳಿದ್ಮೇಲೂ ಸಂದೇಹ ಇದ್ದೇ ಇರುತ್ತೆ. ಆ ಸಂದೇಹ ಪರಿಹಾರ ಮಾಡ್ಕೊಳ್ಳೋಕೆ ನಿಮ್ಮ ಟಿವಿ ಕೆಳಗೆ ನಂಬರ್ಗಳು ಬರ್ತಿದೆಯಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ. ಡಾಕ್ಟರ್ ಪ್ರಶಾಂತ್ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಫೋನ್ ಮಾಡ್ತೀನಿ. ಏನ್ರಪ್ಪ ಆರೋಗ್ಯನ? ಈ ಮಂಡಿ ನೋವು, ವೆರಿಕೋಸ್ ವೇನ್ಸ್, ಡಯಾಬಿಟಿಸ್, ಅಸ್ತಮ, ನೋವ್ಯಥೆ. ನಮ್ಮ ಹೋಮಿಯೋಪತಿ ಇದೆ ನನ್ ಜೊತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.
ಎಕ್ಸ್ಕ್ಯೂಸ್ ಮೀ, ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HDRF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9115691156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H ವಿಭಿನ್ನ ವ್ಯೂ. ಕಷ್ಟದಲ್ಲಿ ಇದ್ದರೂ ನಿಮ್ಮ ಚಿನ್ನಕ್ಕೆ ನೀವೇ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರೆಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. ಅಭಯ ಗೋಲ್ಡ್ ಬಯರ್ಸ್ 8861600600. ತಲೆಕೂದಲು ಉದುರುವುದಕ್ಕೆ ಹಲವಾರು ಕಾರಣಗಳಿವೆ. ಆಹಾರ ಸೇವನೆ ರೀತಿಗಳು, ಆಹಾರ ಪೌಷ್ಟಿಕ ಕೊರತೆಗಳು, ಆನುವಂಶಿಕ ಮೊದಲಾದ ಕಾರಣಗಳಿವೆ. ಹೀಗೆ ಕೂದಲು ಉದುರುವುದು ಬಿಡುವುದು ಸರಿಯಲ್ಲ. ಅದನ್ನು ಪ್ರಾರಂಭದಲ್ಲೇ ಸರಿಪಡಿಸಬೇಕು. ಕೂದಲು ಬೆಳೆಯಲು ಸಹಾಯಕವಾದ ಖನಿಜಾಂಶಗಳು, ಧಾತುಗಳು ಸೇರಿಸಲ್ಪಟ್ಟ ಜೀವಾಮೃತಂ. ಕೂದಲು ಉದುರುವುದು ತಡೆಯಲು ಮತ್ತು ಕೂದಲು ಸಮೃದ್ಧವಾಗಿ ಬೆಳೆಯಲು ನಾನು ಸಜೆಸ್ಟ್ ಮಾಡುತ್ತೇನೆ ಜೀವಾಮೃತ. ಶುರು ಮಾಡಿದ 21 ದಿನಗಳಲ್ಲೇ ನಿಮಗೆ ವ್ಯತ್ಯಾಸ ಕಾಣುತ್ತದೆ. ಆರೋಗ್ಯಕರವಾದ ಮತ್ತು ಬಲವಾದ ಕೂದಲಿಗೆ ಸೇವಿಸಿ ಜೀವಾಮೃತ. ಜೀವಾಮೃತಂ, ದಿ ಆಯುರ್ವೇದಿಕ್ ವೇ ಫಾರ್ ಕಂಪ್ಲೀಟ್ ಹೇರ್ ಕೇರ್. ಎಕ್ಸ್ಕ್ಯೂಸ್ ಮೀ, ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HDRF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9115691156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H ವಿಭಿನ್ನ ವ್ಯೂ. ನಮ್ಮ ಧಾರ್ಮಿಕ ಪರಂಪರೆ, ಕಲೆ, ಸಂಸ್ಕೃತಿ, ಶಿಕ್ಷಣ ಇವೆಲ್ಲವುಗಳ ಸಮಾಗಮವೇ ನಮ್ಮ ಪುಣ್ಯಧಾಮ ಮಠಗಳು. ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕಕ್ಕೆ ಬೆಳಕಾಗಿರುವ ಪುಣ್ಯ ನೆಲೆಗಳ ಸಂಕ್ಷಿಪ್ತ ನೋಟ. ಮಠದ ನೆರಳು ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಯುಷ್ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ. ಯೋಗವನ ಬೆಟ್ಟದ ಶ್ರೀ ಸಿದ್ದಲಿಂಗೇಶ್ವರ ಗುರೂಜಿಯವರ ಆಶೀರ್ವಾದದೊಂದಿಗೆ ಪಾರಂಪರಿಕ ಆಯುರ್ವೇದ ಚಿಕಿತ್ಸೆ. ಪುರಾತನ ಆಯುರ್ವೇದ ಚಿಕಿತ್ಸೆಯಿಂದ ಪಡೆದುಕೊಳ್ಳಿ ಆರೋಗ್ಯಕರ ಜೀವನ ಶೈಲಿ. ಬಿಟ್ಟು ಬಿಡದಂತೆ ಕಾಡುತ್ತಿರುವ ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಯೋಗವನ ಬೆಟ್ಟದಲ್ಲಿದೆ ಸೂಕ್ತ ಚಿಕಿತ್ಸೆ. ಪ್ರಾಕೃತಿಕವಾದ ಆಯುರ್ವೇದದ ಔಷಧಿ ನಿಮ್ಮ ಆರೋಗ್ಯಕ್ಕೆ ನಿತ್ಯ ಸಂಜೀವಿನಿ. ಪಾರಂಪರಿಕ ವೈದ್ಯ ಪದ್ಧತಿಯನ್ನು ರೂಢಿಸಿಕೊಂಡಿರುವ ಆಯುರ್ವೇದದ ಜೀವನ. ಬಂದವರೆಲ್ಲರೂ 99% ಕ್ಯೂರ್ ಆಗಿದ್ದಾರೆ. ವೀಕ್ಷಿಸಿ ವನಮೂಲಿಕೆ ವಿಶೇಷ ನೇರ ಪ್ರಸಾರ ಇಂದು ಬೆಳಗ್ಗೆ 11:30ಕ್ಕೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಜಗತ್ತಿನ ವಿಸ್ಮಯಕಾರಿ ಆರೋಗ್ಯಕರ ವಿಚಾರಗಳನ್ನು ತಿಳಿಸುವುದೇ ಆಯುಷ್ ಟಿವಿಯ ನಿಗೂಢ ವಿಸ್ಮಯ ಕಾರ್ಯಕ್ರಮ. ಸತ್ಯ ಮಿಥ್ಯಗಳ ಜೊತೆಗೆ ಒಳೆತು ನಡೆದಿದ್ದರೆ ಆ ಶಕ್ತಿಯನ್ನು ನಾವು ಪ್ರಚಾರ ಮಾಡೋಣ. ಮನುಷ್ಯನ ಜ್ಞಾನಕ್ಕೂ ಶಕ್ತಿಗೂ ಮೀರಿದ್ದೇ ಈ ನಿಗೂಢ ವಿಸ್ಮಯ. ಈ ರೀತಿ ವಿಸ್ಮಯಕಾರಿ ಸಂಗತಿಗಳು ನಿಮ್ಮ ಸುತ್ತಮುತ್ತಲಿದ್ದರೆ ನಮ್ಮನ್ನು ಸಂಪರ್ಕಿಸಿ 8073380989. ವೀಕ್ಷಿಸಿ ನಿಗೂಢ ವಿಸ್ಮಯ ಸತ್ಯ ಮಿಥ್ಯಗಳ ನಡುವೆ ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಮಾತ್ರ. ಭಾರತದಲ್ಲಿ ಒಮಿಕ್ರಾನ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳದ ಮಧ್ಯೆ ದೇಶದ ಉನ್ನತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಂದೀಪ್ ಗುಲೇರಿಯಾ ಅವರು ಕೊರೋನಾ ವೈರಸ್ನಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಜನರು 2 ಪ್ರಮುಖ ಕೆಲಸಗಳನ್ನು ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಒಮಿಕ್ರಾನ್ ಹೆಚ್ಚು ಹರಡುವ ರೂಪಾಂತರ ಎಂದು ಹೇಳುವಾಗ ಜನರು ತಮ್ಮ ವ್ಯಾಕ್ಸಿನೇಷನ್ ಅನ್ನು ಪೂರ್ಣಗೊಳಿಸಬೇಕು ಮತ್ತು ಕೋವಿಡ್ ಸೂಕ್ತ ನಡವಳಿಕೆಯನ್ನು ಅನುಸರಿಸಲು ಆರೋಗ್ಯ ಸಚಿವಾಲಯವು ನಿಗದಿಪಡಿಸಿದ ನಿಯಮಗಳನ್ನು ಅನುಸರಿಸಬೇಕು ಎಂದು ಗುಲೇರಿಯಾ ಅವರು ಹೇಳಿದ್ದಾರೆ. ಒಮಿಕ್ರಾನ್ ರೂಪಾಂತರವು ಡೆಲ್ಟಾಕ್ಕಿಂತ ಕನಿಷ್ಠ 3 ಪಟ್ಟು ಹೆಚ್ಚು ಹರಡುತ್ತದೆ ಎಂದು ಹೇಳಲಾಗುತ್ತಿದೆ.
ಈ ನಡುವೆ ಕೇಂದ್ರವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ವಾರ್ ರೂಮ್ಗಳನ್ನು ಸಕ್ರಿಯಗೊಳಿಸುವಂತೆ ಕೇಳಿದೆ. ಜಿಲ್ಲೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಕಟ್ಟುನಿಟ್ಟಾದ ಮತ್ತು ತ್ವರಿತ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರಿಸಿ ಅಂತ ನಿರ್ದೇಶನ ನೀಡಿದೆ. ಕೊರೋನಾದ ಹೊಸ ರೂಪಾಂತರ ಒಮಿಕ್ರಾನ್ ಇಲ್ಲಿಯವರೆಗೆ 90 ದೇಶಗಳಲ್ಲಿ ಪತ್ತೆಯಾಗಿದೆ. WHO ಇದನ್ನ ಕಾಳಜಿಯ ರೂಪಾಂತರ ವರ್ಗದಲ್ಲೂ ಇರಿಸಿದೆ. ಈ ರೂಪಾಂತರ ತುಂಬಾ ಸಾಂಕ್ರಾಮಿಕವಾಗಿದ್ದು ವೇಗವಾಗಿ ಹರಡುತ್ತೆ ಎಂದು ತಜ್ಞರು ಹೇಳುತ್ತಾರೆ. ಆದಾಗ್ಯೂ ಇಲ್ಲಿಯವರೆಗೆ ಒಮಿಕ್ರಾನ್ ಎಲ್ಲಾ ಪ್ರಕರಣಗಳು ಸೌಮ್ಯ ರೋಗ ಲಕ್ಷಣಗಳು ಎಂದು ಕಂಡುಬಂದಿದೆ. ಈ ರೂಪಾಂತರದಿಂದ ಉಂಟಾಗುವ ರೋಗವು ಡೆಲ್ಟಾಗಿಂತ ಹಗುರವಾಗಿರುತ್ತದೆ ಎಂದು WHO ಹೇಳಿದೆ. ಆದರೆ ಯಾವುದೇ ನಿರ್ಲಕ್ಷ್ಯವು ಅಗಾಧವಾಗಿರಬಹುದು. ಇನ್ನು ಒಮಿಕ್ರಾನ್ನ ಲಕ್ಷಣಗಳು ಡೆಲ್ಟಾ ರೂಪಾಂತರವು ಕೊರೋನಾದ 2ನೇ ಅಲೆಗೆ ಕಾರಣವಾಯಿತು. ಡೆಲ್ಟಾದ ರೋಗ ಲಕ್ಷಣಗಳು ಸೌಮ್ಯದಿಂದ ತೀವ್ರವಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚಿತ್ತು. ಡೆಲ್ಟಾ ಸೋಂಕಿನ ರೋಗಿಗಳಿಗೆ ತೀವ್ರ ಜ್ವರ, ನಿರಂತರ ಕೆಮ್ಮು, ಎದೆನೋವು, ಉಸಿರಾಟದ ತೊಂದರೆ ಮತ್ತು ಹಠಾತ್ ಕಡಿಮೆ ಆಮ್ಲಜನಕದ ಮಟ್ಟದಂತಹ ರೋಗ ಲಕ್ಷಣಗಳು ಕಂಡುಬಂದಿದ್ದವು. ಆದರೆ ಒಮಿಕ್ರಾನ್ನ ಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿವೆ ಮತ್ತು ಅದನ್ನ ನಿರ್ಲಕ್ಷಿಸಬಾರದು. ಒಮಿಕ್ರಾನ್ ರೂಪಾಂತರಿ ಸೋಂಕಿನ ಸಂಭವನೀಯ ಅಪಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಚೂಣಿ ಕಾರ್ಯಕರ್ತರಿಗೆ ಬೂಸ್ಟರ್ ಲಸಿಕೆ ನೀಡುವ ಅಗತ್ಯವಿದೆ ಎಂದು ರಾಷ್ಟ್ರೀಯ ಮಟ್ಟದ ತಜ್ಞರ ಸಮಿತಿ ಅಭಿಪ್ರಾಯಪಟ್ಟಿದೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ನಾಳೆ ಮಹತ್ವದ ಸಭೆ ನಡೆಯುವ ಹಿನ್ನೆಲೆಯಲ್ಲಿ ಇಂದು ಔಪಚಾರಿಕವಾಗಿ ಸಭೆ ನಡೆಸಿದ ತಾಂತ್ರಿಕ ಸಮಿತಿ ಸದಸ್ಯರು ಬೂಸ್ಟರ್ ಡೋಸ್ ಲಸಿಕೆ ಬಗ್ಗೆ ಒಮ್ಮತದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೊದಲು ಹೊಸ ವರ್ಷಕ್ಕೆ ಬೂಸ್ಟರ್ ಡೋಸ್ ಲಸಿಕೆ ನೀಡುವ ಕುರಿತು ಚರ್ಚೆಗಳಾಗಿದ್ದವು. ಆದರೆ ಇದ್ದಕ್ಕಿದ್ದಂತೆ ಬೂಸ್ಟರ್ ಲಸಿಕೆಯ ಅಗತ್ಯವಿಲ್ಲ ಎಂಬ ವಾದಗಳು ಕೇಳಿಬಂದಿದ್ದವು. ಮಕ್ಕಳಿಗೂ ಲಸಿಕೆ ನೀಡುವ ಅಗತ್ಯ ಇಲ್ಲ ಎಂಬ ವರದಿಗಳೂ ಇವೆ. ಈ ಹಿನ್ನೆಲೆಯಲ್ಲಿ ಇಂದು ನಡೆದ ತಂತ್ರಜ್ಞರ ಸಮಿತಿ ಸಭೆ ಮಹತ್ವ ಸ್ಥಾನವನ್ನ ಪಡೆದುಕೊಂಡಿತ್ತು. ILVSನ ನಿರ್ದೇಶಕ ಡಾಕ್ಟರ್ ST ಶರೀನ್ ಅವರು ಬಹಳಷ್ಟು ಮಂದಿ 2 ಡೋಸ್ ಲಸಿಕೆ ಪಡೆದು 6 ತಿಂಗಳು ಕಳೆದಿದೆ. ಅವರಲ್ಲಿನ ರೋಗ ನಿರೋಧಕ ಶಕ್ತಿ ತಗ್ಗಿದೆ. 3ನೇ ಡೋಸ್ ನೀಡುವುದರಿಂದ ರೋಗ ಲಕ್ಷಣಗಳು ತೀವ್ರವಾಗಿ ಕಾಡುವ ಅಪಾಯಗಳು ಕಡಿಮೆಯಾಗಲಿವೆ ಎಂದು ಹೇಳಿದ್ದಾರೆ. ಆರೋಗ್ಯ ಕಾರ್ಯಕರ್ತರು ಮುಂಚೂಣಿ ಕಾರ್ಯಕರ್ತರಿಗೆ ಮೊದಲು ಆದ್ಯತೆ ಮೇರೆಗೆ ಬೂಸ್ಟರ್ ಲಸಿಕೆ ನೀಡಬೇಕು. ನಂತರದಲ್ಲಿ ಜನಸಾಮಾನ್ಯರಿಗೆ ಲಸಿಕೆ ನೀಡಬೇಕು. ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಶೀಲಿಸಬೇಕು ಎಂದು ಹೇಳಿದ್ದಾರೆ. ವಿಶ್ವಕ್ಕೆ ಮಾರಕವಾಗಿ ಕಾಡಿದ ಹಾಗೂ ಕಾಡುತ್ತಿರುವ ಕೊರೋನಾ ವೈರಸ್ ಅದೆಷ್ಟೋ ಕುಟುಂಬಗಳನ್ನ ಬಲಿ ಪಡೆದಿದೆ. ಈ ಕೊರೋನಾ ಸೋಂಕನ್ನ ಹೆಡೆಮುರಿ ಕಟ್ಟಲು ನಮ್ಮ ಸರ್ಕಾರಗಳು ಪ್ರಮುಖ ಪಾತ್ರ ವಹಿಸಿದೆ. ಕರ್ನಾಟಕ ಇತ್ತೀಚೆಗಷ್ಟೇ 8 ಕೋಟಿ ಲಸಿಕೆ ನೀಡಿರುವ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಶೇಷವೇನೆಂದರೆ ಬೆಂಗಳೂರು ನಗರ ಜಿಲ್ಲೆ ರಾಜ್ಯದಲ್ಲೇ 2 ಡೋಸ್ ಲಸಿಕೆಯನ್ನ 100ರಷ್ಟು ಪೂರ್ಣಗೊಳಿಸಿದ ಮೊದಲ ಜಿಲ್ಲೆ ಎನಿಸಿಕೊಂಡಿದೆ. ಈ ಸಾಧನೆಯ ಅಂಗವಾಗಿ ಇಂದು ನಗರದ ಕಂದಾಯ ನೌಕರರ ಸಂಘದ ಕಟ್ಟಡದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಕೊರೋನಾ ನಿಯಂತ್ರಣ ಹಾಗೂ ಲಸಿಕೆ ನೀಡುವಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿದ ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾದಂತಹ ಜಿ ಮಂಜುನಾಥ್ ರವರು ಉಪಸ್ಥಿತರಿದ್ದರು. ಕೊರೋನಾ ರೂಪಾಂತರಿ ವೈರಸ್ ಒಮಿಕ್ರಾನ್ನಿಂದ 3ನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕಟ್ಟೆಚ್ಚರ ವಹಿಸಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುತ್ತಮುತ್ತ ಕಣ್ಗಾವಲು ಇಟ್ಟಿದ್ದು, ನಿಲ್ದಾಣ ಸುತ್ತಮುತ್ತ ಇರುವ ಹೋಟೆಲ್, ಲಾಡ್ಜ್, ರೆಸಾರ್ಟ್ಗಳ ಮಾಹಿತಿ ಕಲೆ ಹಾಕಲು ಪಾಲಿಕೆ ನಿರ್ಧರಿಸಿದೆ. ಒಂದು ವೇಳೆ ಪ್ರಕರಣಗಳು ಹೆಚ್ಚಾದರೆ ನಗರದ ಬದಲು ಏರ್ಪೋರ್ಟ್ ಬಳಿಯೇ ಸೋಂಕಿತರಿಗೆ ಕ್ವಾರಂಟೈನ್ ಮಾಡಲು ವ್ಯವಸ್ಥೆ ಮಾಡಿಕೊಳ್ಳಲು ನಿರ್ಧರಿಸಿದ್ದು, ಇದಕ್ಕಾಗಿ ಸಿದ್ಧತೆ ಮಾಡುತ್ತಿದೆ ಎಂದು ಬಿಬಿಎಂಪಿ ಆರೋಗ್ಯ ಇಲಾಖೆ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಒಮಿಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ